ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಬೇಡ. ಹೆಸರು ಬೇಡ. ಎಲ್ಲಿಂದ ಸರ್ ಫೋನ್ ಮಾಡ್ತಿರೋದು? ಸರ್ ಬಳ್ಳಾರಿಯಿಂದ. ಬಳ್ಳಾರಿ ಗಣಿನಾಡು. ಹಾಂ ಸರ್. ಓಕೆ, ಹೇಳಿ ಸರ್, ಏನು ಮಾಡ್ಕೊಂಡಿರೋದು? ಏನು ಮಾಡ್ಕೊಂಡಿರೋದು ಒಂದೇ ಸರ್? ಸರ್ ನಾವು ಬಿ ಎಡ್ ಆಗಿದೆ. ಓಕೆ, ಬಿ ಎಡ್ ಆಗಿದೆ ಸರ್. ಸ್ವಲ್ಪ ಗೊಂದಲದಲ್ಲಿದೆ. ಗೊಂದಲ? ಹಾಂ ಸರ್. ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ಹಾಂ ಸರ್, ಯೂಟ್ಯೂಬಲ್ಲಿ ಮಾತ್ರ ನೋಡ್ತಿರ್ತೀನಿ. ಅಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಸರ್. ಹೇಳ್ತಿರ್ತೀನಿ ನಿಮ್ಮವೆಲ್ಲ. ಕೆಲವರೆಲ್ಲ ತುಂಬಾ ತುಂಬಾ ಜನ ನೊಂದಿರೋ ಮನ್ಸುಗಳಿಗೆಲ್ಲ ತುಂಬಾ ಹೇಳ್ತಿರ್ತೀರಾ. ತುಂಬಾ ಖುಷಿ ಆಗುತ್ತೆ. ಇಂಥ ಒಳ್ಳೆ ಕಾರ್ಯ ಮಾಡೋರು ನಮ್ಮ ಸಮಾಜದಲ್ಲಿ ಸಿಗೋದು ಅಪರೂಪ. ಅರೆ ಥ್ಯಾಂಕ್ ಯು ಸರ್. ಅದಕ್ಕೂ ಮುಂಚೆ ನಿಮ್ಮದೊಂದು ಗೊಂದಲ ಅಂದರೆ ಅಲ್ಲಿ ಆ ಗೊಂದಲಕ್ಕೆ ಇಲ್ಲಿ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ ಸರ್? ನನಗೆ ಸಿಗುತ್ತೆ ಅಂತ ಟ್ರೈ ಮಾಡ್ತಿದ್ದೀನಿ ಸರ್, ಈಗ ಒಂದು ವೀಕಿಂದ ನನಗೆ. ಬಟ್ ಅದು ಯಾವ ಟೈಮಿಂಗ್ಸ್ ಅಲ್ಲಿ ಕಾಲ್ ಮಾಡ್ಬೇಕಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅದು ನಿನ್ನೆ ತಿಳ್ಕೊಟ್ಟೆ ಒಂದು ವಿಡಿಯೋದಲ್ಲಿ. ಯಾವ ಟೈಮಿಂಗ್ಸ್ ಅಲ್ಲಿ ಮಾಡಿದ್ರೆ ಯಾವಾಗ ರೀಚ್ ಆಗ್ಬೋದು ಕಾಲ್ ಅಂತ ಹೇಳ್ಬಿಟ್ಟು. ಇದು ಬಹಳ ಮುಖ್ಯ. ತುಂಬ ಜನ ಇವತ್ತು ಸಮಸ್ಯೆ ಏನು ಎದುರಿಸ್ತಾ ಇದ್ದಾರೆ ಅಂದರೆ, ಯಾವಾಗ ಬೇಗ ಹೋಗಿ ಫೋನ್ ಮಾಡಿದ್ರೆ ಖಂಡಿತ ಪಿಕ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಅವ್ರು ಯಾರು ಎತ್ತೋದಿಲ್ಲ. ಬಟ್ ಸಮಯ ಯಾವಾಗ ಮಾಡಬೇಕು ಅಂತ ಅಲ್ಲೊಂದು ಸಮಯ ಕೊಟ್ಟಿರ್ತಾರೆ. ನೀವು ಅವಾಗ ಮಾಡಿದ್ರೆ ಖಂಡಿತ ಸಾಧ್ಯವಾಗುತ್ತೆ. ಆ್ಯಂಡ್ ಹೇಳಿ ಸರ್, ಏನು ನಿಮ್ಮ ಗೊಂದಲ? ಸರ್, ಈಗ ನಾನು ಡಿಗ್ರಿ ಮಾಡಿದ್ದು ಎಲ್ಲ ಚಿತ್ರದುರ್ಗದಲ್ಲಿ. ಓಕೆ. PU ಇಂದ ಹಿಡಿದು ನಾನು ಅಪ್ ಟು ಬಿ ಎಡ್ ವರೆಗೂ ಕೂಡ ನಾನು ಚಿತ್ರದುರ್ಗದಲ್ಲೇ ಮಾಡಿದ್ದು. ಅಲ್ಲಿ ಏನಾಯ್ತಂದ್ರೆ, ನಾನು 2015 PU ಔಟ್ಪುಟ್ ಆದ್ರೆ 2015-16ರಲ್ಲಿ ನಾನು ಅಲ್ಲಿ ಡಿಗ್ರಿ ಕಾಲೇಜಿಗೆ ಸೇರ್ಕೊಂಡೆ. ಆರ್ಟ್ಸ್ ಕಾಲೇಜ್ ಅಂತ ಹೇಳ್ಬಿಟ್ಟು 2017-17 ಆಜುಬಾಜು 3rd ಸೆಮಿಸ್ಟರ್ ಇದ್ದೆ ಸರ್ ನಾನು. ಅಲ್ಲಿ ಸ್ವಲ್ಪ ಒಬ್ಬರ ಪರಿಚಯ ಆಯ್ತು ನನಗೆ. ಓಕೆ. ಅಲ್ಲಿ ಒಬ್ರು ಪರಿಚಯ ಆಯ್ತು. ಮೀನ್ಸ್ ಅವರು ತುಂಬಾ ಚೆನ್ನಾಗಿದ್ರು, ಕ್ಲೋಸ್ ಆಗಿದ್ರು, ಚೆನ್ನಾಗಿ ಮಾತಾಡ್ತಿದ್ರು. ನಾನು ಸ್ವಲ್ಪ ಎಲ್ಲಾದ್ರಲ್ಲೂ ಸ್ವಲ್ಪ ಮುಂದಾಳತ್ವ, ಯಾವ್ದೇ ಕಾರ್ಯಕ್ರಮ ನಡೆಸ್ಕೊಡೋದಾಗಿರ್ಬೋದು, ಮತ್ತೆ ಮಾತಾಡೋದ್ರಲ್ಲಾಗಿರ್ಬೋದು, ಮತ್ತೆ ಎಲ್ಲಾದ್ರಲ್ಲೂ ಸ್ವಲ್ಪ ಚೆನ್ನಾಗಿದ್ದೆ. ಅವರು ಕೂಡ ನನ್ನ ಜೊತೆ ಚೆನ್ನಾಗೇ ಇದ್ರು. ಈ ಮುಂದಾಳತ್ವ ಎಲ್ಲ ಸರಿ. ಈ ಒಬ್ರು ಅಂದ್ರೆ ಯಾವ ತರ? ಸರ್ ಅವರು ಲೇಡೀಸ್ ಸರ್, ಲೇಡೀಸ್. ನೀವು ಅದನ್ನೇ ಹೇಳ್ಬೇಕು. ನಮ್ಗೆ ಅಷ್ಟು ಜ್ಞಾನ ಇಲ್ಲ ಸರ್. ಏನಿಲ್ಲ ಸರ್, ಅಷ್ಟು ಜ್ಞಾನ ಇಲ್ಲದೆ ಅಂತಂತ ಜ್ಞಾನಿಗಳಿಗೆಲ್ಲ ನೀವು ಹೇಳ್ತಿರ್ಲಿಲ್ಲ. ಹೇಳಿ. ಓಕೆ ಸರ್. ಅವರು ಅಂದ್ರೆ ಒಬ್ಬ ಈಗ ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ ಸರ್, ಅಂದ್ರೆ ಅವ್ರ ಕಾಂಬಿನೇಷನ್ ಬೇರೆ, ಅವ್ರ ಬಿಕಮ್. ಸೊ ಅವ್ರ ಫ್ರೆಂಡ್ಸ್ ಇಂದ ನಮಗೆ ಅವ್ರ ಫ್ರೆಂಡ್ ಆದ್ರು. ಓಕೆ. ಅಪ್ಪಿಗೆ ಫ್ರೆಂಡ್ ಆಯ್ತು. ಬರ್ತಾ ಫ್ರೆಂಡ್ ಆಗಿ ಮಾತಾಡ್ತಿದ್ವಿ, ಫ್ರೆಂಡ್ ಆಗಿ ಇದ್ವಿ. ಒಂದಿನ ಸಡನ್ ಆಗಿ ಏನಾಯ್ತು, ಅವ್ರಿಗೆ ಕ್ರಶ್ ಆಯ್ತು ಏನೋ ಗೊತ್ತಿಲ್ಲ. ಒಂದ್ಸರಿ ನೈಟ್ ಟೈಮ್ ಮೆಸೇಜ್ ಮಾಡ್ತಾ ಪ್ರಪೋಸಲ್ ಬಂತು. ಬಟ್ ನಾವ್ ಚೆನ್ನಾಗಿದ್ವಲ್ಲ, ಮೇ ಬಿ ನಾನು ಸ್ವಲ್ಪ ದಿನ 2 ದಿನ ನೋಡಿ ಆಮೇಲೆ ನಾನು ಓಕೆ ಅಂತ ಹೇಳ್ದೆ. ಓಕೆ ಅಂತ ಹೇಳಿದೆ. ಸುಮಾರು ನಾನು 2017 ಅಂದ್ರೆ 18, 19, 20 3-4 ವರ್ಷ ತುಂಬಾ ಸಿನ್ಸಿಯರ್ ಆಗಿ ಮಾಡಿದೆ ಸರ್. ಏನ್ ಸ್ಟಡಿನಾ? ಅಲ್ಲ ಸರ್, ಲವ್ನ. ಓಕೆ, ಸಾರಿ, ಮಿಸ್ಅಂಡರ್ಸ್ಟ್ಯಾಂಡ್. ಅಲ್ಲ, ಸಿನ್ಸಿಯರ್ ಆಗಿ ಮಾಡಿದೆ ಅಂದ್ರಲ್ಲ, ನಾನು ಇಷ್ಟು ಓಕೆ ವೆಲ್. ಬಟ್ ನಾನು ಅದನ್ನ ಎಷ್ಟು ಸಿನ್ಸಿಯರ್ ಆಗಿ ಮಾಡ್ತೀನಿ, ನನ್ನ ಕರಿಯರ್, ನನ್ನ ಸ್ಟಡಿಗೂ ಅಷ್ಟೇ ಸಿನ್ಸಿಯರ್ ಆಗಿ ಮಾಡಿದ್ದೀನಿ ಸರ್. ಅದ್ರಲ್ಲಿ 2 ಮಾತಿಲ್ಲ. ಸೊ ಬ್ಯೂಟಿಫುಲ್. ಹೇಳಿ. ಯಾಕೆ ಅಂತಂದ್ರೆ ಲೈಫಲ್ಲಿ ಅದೊಂದು ಪಾರ್ಟ್, ಬಟ್ ಜೀವನದಲ್ಲಿ ಅದನ್ನು ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದೆ ಅಷ್ಟೇ. ಏನಾಯ್ತು, ಬರ್ತಾ ಚೆನ್ನಾಗಿದ್ದು ಬಟ್ ಅವ್ರು ತುಂಬಾ ಹಿಂಸೆ ಮಾಡಾರ ನನ್ಗೆ. ಒಬ್ಬರ ಜೊತೆ ಮಾತಾಡ್ಬೇಡ, ಒಬ್ಬರ ಜೊತೆ ಹೋಗ್ಬೇಡ, ಅವ್ರ ಜೊತೆ ಮಾತಾಡ್ಬೇಡ, ಇವ್ರ ಜೊತೆ ಮಾತಾಡ್ಬೇಡ ಅಂತ. ಬಟ್ ನನ್ಗೆ ಅದು ಹಿಂಸೆ ಅನ್ಸೋದು. ಯಾಕೆ ಈ ತರ ಅವರು ಅಂತ. ಬಟ್ ಯಾಕೆ ಈ ತರ ಅಂತ ನಾನು ಕೇಳಿದೆ. ಇಲ್ಲ, ಬಟ್ ನನಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ. ಫ್ರೆಂಡ್ ಸರ್ಕಲ್ ಇದೆ ಅಂದ ತಕ್ಷಣ ನಾನು ಎಲ್ಲರನ್ನು ಬಿಟ್ಕೊಡಕ್ ಆಗುತ್ತೆ ಸರ್? ನಾನು ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಈಗ ಅವ್ರಿಗೊಂದು ನಂಬಿಕೆ ಬೇಕಲ್ವಾ? ನಿಮ್ಗೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಆಮೇಲೆ ನೀವು ಅವ್ರನ್ನ ಅವಾಯ್ಡ್ ಮಾಡಿ, ಇವ್ರನ್ನ ಅವಾಯ್ಡ್ ಮಾಡಿ, ಅವ್ರ ಜೊತೆ ಮಾತಾಡ್ಬೇಡಿ, ಇವ್ರ ಜೊತೆ ಮಾತಾಡ್ಬೇಡಿ, ನೀವು ನಮ್ ಜೊತೆ ಅಷ್ಟೇ, ನಮಗ್ ಮಾತ್ರ ಸೀಮಿತ ಅಂದ್ರೆ ಯಾವ ನ್ಯಾಯ ಸರ್ ಇದು? ಬಟ್ ಅಂಡ್ ಇನ್ನೊಂದು ಏನಂದ್ರೆ, ಯಾರ ಜೊತೆ ಮಾತಾಡಿದ್ರು ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಏನು, ಯಾರ ಜೊತೆ ಮಾತಾಡ್ತಿದ್ಯಾ ಫೋನಲ್ಲಿ, ಕಾಲ್ ಹಾಕು, ಇಲ್ಲ ಮತ್ತೆ ಮಾತಾಡು. ಸೊ ಇದೆಲ್ಲ ನಂಬಿಕೆ ಇಲ್ಲ ಜೀವನದಲ್ಲಿ. ಯಾಕೆ ಸರ್ ಅವ್ರು ಮತ್ತೆ ಪ್ರಪೋಸಲ್ ಕೊಟ್ಟರು, ಮಾಡಿದ್ರು, ನಮ್ ಜೊತೆ ಸುತ್ತಾಡಿದ್ರು, ಅಷ್ಟೆಲ್ಲ ಮಾಡಿದ್ರು. ಮತ್ತೆ ಓಕೆ, ಎಲ್ಲದನ್ನು ತುಂಬಾ ಸಹಿಸ್ಕೊಂಡೆ. ಯಾಕೆ ಎಲ್ಲದನ್ನು ಸಹಿಸ್ಕೊಂಡಿರೋ ಮೀನ್ಸ್ ಪ್ರೀತಿ.
ಅವ್ರು ಏನೇ ಹಿಂಸೆ ಕೊಟ್ರು, ನಾನು ಅವ್ರು ಏನೇ ಅಂದ್ರು ಕೂಡ, ಅವ್ರು ಏನೇ ಬೈದ್ರು ಕೂಡ ನಾನು ಸಹಿಸ್ಕೊಂಡಿದ್ದೀನಿ. ಅಂದ್ರೆ ಅದ್ರ ಮಧ್ಯೆ ಇರುವಂತದ್ದೇ ಒಂದು ಪ್ರೀತಿ. ನಾನು ಪ್ರೀತಿಗೆ ಬೆಲೆ ಕೊಟ್ಟನೆ ವಿನಃ ನಾನು ಬೆಲೆ ಕೊಡ್ಲಿಲ್ಲ. ಬಟ್ ನಂದು ತುಂಬಾ ಗಾಢವಾಗಿತ್ತು. ನಮ್ ಫ್ರೆಂಡ್ಸ್ ಎಲ್ಲ ಹೇಳಾರು, ಇಷ್ಟೊಂದು ಹಿಂಸೆ ಪಟ್ಕೊಂಡು ಯಾಕೋ ಮಾಡ್ತೀಯಾ, ಸುಮ್ನಿದ್ ಬಿಡು, ಬಿಟ್ಟಾಕ್ಬಿಡು, ಚೆನ್ನಾಗಿರ್ಬಿಡು ಅಂತ ಹೇಳಾರು. ಬಟ್ ಆದ್ರೂ ಕೂಡ ನನ್ ಮನ್ಸು ಒಪ್ತಿರ್ಲಿಲ್ಲ. ಯಾಕೆಂದ್ರೆ ಅಷ್ಟು ವರ್ಷ ಮಾಡ್ಬಿಟ್ಟು ಬಿಡೋದು ಅಷ್ಟು ಸುಲಭ ಅಲ್ಲ ಸರ್, ಹೌದಾ? ನಿಜ. ಒಂದು ಮತ್ತೆ ಅವ್ರಿಗೆ ಆಯ್ತು, ಡಿಗ್ರಿಗೆಲ್ಲ ತುಂಬಾ ಸಪೋರ್ಟ್ ಮಾಡಿದೆ. ಬಟ್ ನಾನು ಯಾವ್ದು ಕೂಡ ಸಹಾಯ ಮಾಡೋಂಥದ್ದು ಹೇಳಲ್ಲ. ಬಟ್ ಈಗ ಸಿಚುವೇಶನ್ ಇದೆ, ಸ್ವಲ್ಪ ಏನೋ ಶೇರ್ ಮಾಡ್ಕೊಂತಿದೀನಿ ಅಂತ ನಾನು ಭಾವಿಸ್ಕೊಂತೀನಿ. ಅವ್ರಿಗೆ ಎಲ್ಲಾ ತರದ್ದು ಹೆಲ್ಪ್ ಮಾಡಿದೆ. ಏನು ಇನ್ ಕೇಸ್ ಅವ್ರದ್ದು ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಅವ್ರ ಸ್ಟಡಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಕಾಲೇಜಲ್ಲಿ ಏನಾದ್ರು ಅವ್ರಿಗೆ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅದಕ್ಕಾಗಿರ್ಬೋದು, ಎನಿ ಒನ್ P1 ಇದ್ದಂಗೆ ಕೆಲಸ ಮಾಡ್ಕೊಟ್ಟಿದ್ದೆ. ಎಲ್ಲಾ ಕೆಲಸದಲ್ಲೂ ಕೂಡ ಭಾಗಿಯಾಗಿ ಅಷ್ಟೆಲ್ಲ ಮಾಡ್ಕೊಟ್ಟೆ. ಕೊನೆಗೆ ಅವ್ರು ಡಿಗ್ರಿ ಮುಗ್ದಾದ್ಮೇಲೆ ನಾನು ಅವ್ರು ಏನಂತ ಕೇಳಿದ್ರೆ, ನನ್ಗೊಂದು ಜಾಬ್ ಬೇಕಂದ್ರು. ನಾನ್ ಡಿಗ್ರಿ ಮುಗಿಸಿ B.Ed ಮಾಡ್ತಿದ್ದೆ. B.Ed ಮಾಡ್ತಿರ್ಬೇಕಾದ್ರೆ ಅವ್ರು ಏನಂದ್ರು, ಓಕೆ ಮಾಡೋಣ, ಯಾವ್ದಾದ್ರು ಪ್ರೈವೇಟ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಏನಂದ್ರು, ಈಗ ಹುಬ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಅಂತ ಇದೆ ಸರ್. ನಾನು ಅವ್ರಿಗೆ ಟ್ರೈನಿಂಗ್ ಕೊಡ್ಸಕ್ಕೆ ಅಲ್ಲಿರೋರ್ ಜೊತೆ ಮಾತಾಡ್ಬಿಟ್ಟು ಅಲ್ಲೇನು ಅಮೌಂಟ್ ಇದೆ, ಏನು ಅಲ್ಲಿ ರೆಸಿಡೆನ್ಸಿಯಲ್ ಹೆಂಗಿದೆ, ಎಲ್ಲ ತರ ಯೋಚನೆ ಮಾಡಿ ಅಲ್ಲಿ ಹೋಗಿ ನೋಡ್ಕೊಂಡು ಮಾತಾಡಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿದೆ ಅವ್ರಿಗೆ. ಮಾತಾಡಿ ಎಲ್ಲ ಅಕಾಮಿಡೇಷನ್ ಎಲ್ಲ ಓಕೆ ಆಯ್ತು, ಸೂಪರ್ ಆಯ್ತು. ಎಲ್ಲರೂ ಅವ್ರ ಜೊತೆ ಚೆನ್ನಾಗಿದ್ರು. ಅಲ್ಲಿ 4 ತಿಂಗಳು ಟ್ರೈನಿಂಗ್ ಆಯ್ತು. ಅವ್ರ ಕೊನೆಗೆ HDFC ಬ್ಯಾಂಕ್ ಅಲ್ಲಿ ಅವ್ರಿಗೆ ಜಾಬ್, ಅಲ್ಲಿ ಪ್ಲೇಸ್ಮೆಂಟ್ ಕೊಟ್ರು. ಪ್ಲೇಸ್ಮೆಂಟ್ ಆಯ್ತು, ಅವ್ರು ಜಾಬ್ ಹೋದ್ರು. ಎಲ್ಲಿಗೆ? ಬೆಂಗಳೂರಿಗೆ ಹೋದ್ರು. ಫಸ್ಟ್ ಟೈಮ್ ಕೋವಿಡ್ ಅಲ್ಲಿ ಬೆಂಗಳೂರಿಗೆ ಹೋದ್ರು. ಬೆಂಗಳೂರಿಗೆ ಹೋದಾದ್ಮೇಲೆ ಬಟ್ ಅಲ್ಲಿಗೆ ಹೋದಾದ್ಮೇಲೆ ತುಂಬಾ ಚೇಂಜ್ ಆದ್ರು. ತುಂಬಾ ಚೇಂಜ್ ಮೀನ್ಸ್ ಎಲ್ಲವರೆಗೂ ಬಂತು ಅಂತಂದ್ರೆ, ನನ್ನ ನಂಬರ್ ಬ್ಲಾಕ್ ಲಿಸ್ಟ್ ಹಾಕೋ ಲೆವೆಲ್ಗೆ ಹೋದ್ರು ಅವ್ರು. ಬ್ಲಾಕ್ ಲಿಸ್ಟ್ ಯಾಕೆ? ಈಗ ಅನ್ ಟೈಮಲ್ಲಿ ಈಗ ನಾನು ಕೇಳ್ತಿರ್ಲಿಲ್ಲ, ಯಾವತ್ತು ಕೇಳಲ್ಲ. ಯಾವತ್ತು ಇಲ್ಲದೆ ಇರೋದು ಮಿಡ್ ನೈಟ್ ವರ್ಗು ಆನ್ಲೈನ್ ಅಲ್ಲಿ ಇರೋದು ತಪ್ಪು ತಾನೇ ಅಂತ ಹೇಳೋದು ಸರಿನಾ ತಪ್ಪು ಸರ್? ನಾನ್ ಹೇಳೋದು ಯಾವತ್ತು ಇಲ್ಲ. ನೀನು ಏನಿದೆ ಕೆಲ್ಸ ಏನಿದೆ ಅಂತ ನನ್ಗೆ ಗೊತ್ತಿದೆ. ಬಟ್ ಯಾಕೆ ಅಲ್ಲೇವರೆಗೆ ಇರ್ತೀಯ? ಹೆಲ್ತ್ ಯಾಕೆ ಹಾಳು ಮಾಡ್ಕೊಂತೀಯ? ಏನಾರು ಓದ್ತಿದ್ಯಾ, ಸ್ಟಡಿ ಮಾಡ್ತಿದ್ಯಾ, CET ಏನಾರು ಇಲ್ಲ ಕಾಂಪಿಟೇಟಿವ್ ಏನಾರು ಮಾಡ್ತಿದ್ಯಾ? ಓಕೆ, ಒಪ್ಕೊಂತೀನಿ. ಎಂತದ್ದು ಇಲ್ಲ, ಏನು ಇಲ್ಲ, ಸುಮ್ನೆ 2 ಗಂಟೆ 3 ಗಂಟೆವರೆಗೆ ಆನ್ಲೈನ್ ಅಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳೋದ್ ತಪ್ಪ? ಅಂಡ್ ತುಂಬ ಪ್ರಾಮಾಣಿಕವಾಗಿ ಹೇಳಿ, ನಿಮಗೆ ಹೆಲ್ತ್ ಬಗ್ಗೆ ಕಾಳಜಿನ ಅಥವಾ ಅದನ್ನ ಬಿಟ್ಟು ಬೇರೆ ಏನಾದರೂ ವಿಚಾರ ಇದೆಯಾ? ಪ್ರಾಮಾಣಿಕವಾಗಿ ಹೇಳಿ. ಏನ್ ಸರ್? ಸಾಮಾನ್ಯವಾಗಿ 12 ಗಂಟೆವರೆಗೂ ಎದ್ದಾಗ ನೀವೊಂದು ಪದ ಉಪಯೋಗಿಸಿದ್ರೆ, ಹೆಲ್ತ್ ಹ್ಯಾಕೆ ಹಾಳು ಮಾಡ್ಕೊಳ್ತೀರಾ ಅನ್ನೋ ಒಂದು ಪದ. ಸರ್ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಸರ್. ಅವ್ರು ಇರೋದು ವೀಕ್ ಇದ್ರು. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಹೆಲ್ತ್ ಹಾಳು ಮಾಡ್ಕೋಬೇಡಿ ಅಂತ ನಾನು ಯಾವಾಗ್ಲೂ ಪ್ರಾಮಾಣಿಕವಾಗಿ ಅವ್ರ ಜೊತೆ ಮಾತಾಡಿದ್ದೀನಿ ಸರ್. ಗುಡ್, ಮುಂದೆ ಹೋಗಿ. ಇನ್ನೊಂದು ಅನುಮಾನಾಸ್ಪದವಾದಂತ ಪದಗಳನ್ನ ಯಾವತ್ತೂ ಅವ್ರ ಮೇಲೆ ಹಾಕಿಲ್ಲ. ನಾನಿಲ್ಲಿ ನನ್ನ ಸ್ಪಷ್ಟತೆಗೆ ಕೇಳಿಕೊಂಡೆ, ನೀವು ಮುಂದೆ ಹೋಗಿ. ಓಕೆ ಸರ್, ಆಯ್ತು, ಅಷ್ಟೇ ಹೇಳಿದೆ. ಬಟ್ ಮುಂದೆ ಸಾಗ್ತಾ ಹೋದೆ, ಇನ್ನೂ ಓದೆ. ಬಟ್ ನಾನು ಇನ್ನೊಂದೇನ್ ಸರ್, ನಾನು ಆಫ್ಟರ್ ಡಬಲ್ ಡಿಗ್ರಿ ಮಾಡ್ತಿದ್ರು ಕೂಡ ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಮತ್ತೆ ವಾಟ್ಸಪ್ ಒಂದು ಯೂಸ್ ಮಾಡ್ತೀನಿ. ಯಾಕಂದ್ರೆ ಕೆಲವು ಗ್ರೂಪ್ ಮಾಡಿರ್ತಾರೆ, ಏನಾದ್ರು ಇವು ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟ್ ಬಿಟ್ರೆ. ಬಟ್ ಅವರು ಎಲ್ಲ ಯೂಸ್ ಮಾಡ್ತಿದ್ರು, ವಾಟ್ಸಪ್, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಎಲ್ಲದನ್ನು ಯೂಸ್ ಮಾಡ್ತಿದ್ರು. ಓಕೆ, ಯೂಸ್ ಸರ್, ನಾನು ಅದಕ್ಕೂ ಅಡ್ಡಿ ಆತಂಕ ಮಾಡಿಲ್ಲ ಸರ್. ಓಕೆ, ಮಾಡಿ, ಎಲ್ಲರ ತರ ನಿನ್ಗೂ ಅನ್ಸ್ತಿದೆ, ಮಾಡಿ, ನಿನ್ಗೇನ್ ಬೇಕು ಅದು ನೀನ್ ಮಾಡು ಅಂತ ಹೇಳಿ ನಾನು ಬಿಟ್ಟಿದ್ದೀನಿ. ಆಯ್ತು, ಅದು ಆಯ್ತು. ಬಟ್ ಸ್ವಲ್ಪ ಏನಾಯ್ತು ಅಂತಂದ್ರೆ, ಅವ್ರು ಏನನ್ನ ಸ್ಟಾರ್ಟ್ ಮಾಡಿದ್ರು, ನಿನ್ ಕಾಲ್ ಮಾಡ್ಬೇಡ, ನಾನ್ ಮಾಡೋವರೆಗೂ ನೀನ್ ಮಾಡ್ಬೇಡ, ನಾನ್ ಮಾಡ್ದಾಗ ಅಷ್ಟೇ ನೀನ್ ಮಾತಾಡು. ನಾನು ಒಂದೇ ಒಂದು ಮಾತು ಹೇಳಿದೆ ಅವ್ರಿಗೆ, 24 ಗಂಟೆ ಟೈಮಲ್ಲಿ 24 ಅವರ್ಸ್ ಅಲ್ಲಿ ನನಗೆ 10 ಮಿನಿಟ್ಸ್ ಟೈಮ್ ಕೊಡಕ್ ಆಗುತ್ತೆ ನಿನ್ಗೆ ಡೈಲಿ ಅಂತ ಕೇಳಿದೆ ಸರ್. ಅವ್ರು ಏನಾಯ್ತು, ನನ್ಗೆ 5 ನಿಮಿಷನೂ ಕೊಡಕ್ ಆಗ್ತಿಲ್ಲ, ಇದ್ರೆ ನಾನೇ ಮಾಡ್ತೀನಿ ನಿನ್ಗೆ, ಇಲ್ಲಾಂದ್ರೆ ನೀನ್ ಸುಮ್ನೆ ಇದ್ ಬಿಡು ಅಂತ ಅಂದ್ರು. ಬಟ್ ಸಡನ್ ಆಗಿ ಮಾತುಗಳು ಬರ್ತಾ ಹೋದ್ರೆ ಏನ್ ಅರ್ಥ ಮಾಡ್ಕೋಬೇಕು ಸರ್? ಏನ್ ಅರ್ಥ ಮಾಡ್ಕೋಬೇಕು? ಅಂಡ್ ನಾನು ತುಂಬಾ ನಾನು ಡಿಗ್ರಿ B.Ed 4th ಸೆಮ್ ಅಲ್ಲಿ ಇದ್ದೆ. ತುಂಬಾ ಡಿಪ್ರೆಷನ್ ಹೋಗಿದ್ದೆ. ಡಿಪ್ರೆಷನ್ ಅಂದ್ರೆ ನಾನು ಸಾಯೋ ಲೆವೆಲ್ ಹೋಗಿದ್ದೆ. ಬಟ್ ಆ ಟೈಮಲ್ಲಿ ನನ್ನ ಕೈ ಹಿಡಿದಿರೋದು ನನ್ನ ಸ್ನೇಹಿತರು. ಅಂದ್ರೆ ಇನ್ನೊಂದು ಲೈಫ್ ಇದೆ, ಇನ್ನೊಂದು ಇದೆ ನಿನಗೆ, ಇನ್ನೊಂದು ಇದೆ. ನೀವ್ ಯಾಕೆ ಡಿಪ್ರೆಷನ್ಗೆ ಹೋಗಿದ್ರಿ ಇವಾಗ? ಸರ್ ಅಂದ್ರೆ ಅಷ್ಟೊಂದು ಹಚ್ಕೊಂಡಿದ್ದೆ ಸರ್, ಅವ್ರನ್ನ ಅಷ್ಟೊಂದು ಅವಾಯ್ಡ್ ಮಾಡ್ಬಿಟ್ರೆ ಸರ್. ಆಗ ಅಂದ್ರೆ ಇವ್ರದೇ ವಿಚಾರವಾಗಿ ನೀವು ಡಿಪ್ರೆಷನ್ಗೆ ಹೋಗಿದ್ದು? ಹೌದೌದು.
ಯಾವಾಗ ನಿಮ್ಗೆ 10 ನಿಮಿಷನೂ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ 10 ನಿಮಿಷ ಟೈಮ್ ಕೊಡ್ಲಿಕ್ಕಾಗಿಲ್ಲ. ನಾನು ಫೋನ್ ಮಾಡಿದಾಗ ಬರೀ ಬ್ಲಾಕ್ ಲಿಸ್ಟ್ ಹಾಕೋದು, ಮಾಡಿದಾಗ ನಿಂದೇನು ಅಂತ ಕೇಳೋದು, ನಿಂದೇನೋ ಇವಾಗ ಅಂತ ಕೇಳೋದು, ಏಕವಚನದಲ್ಲೆಲ್ಲ ಮಾತಾಡೋದು. ಒಟ್ಟಿನಲ್ಲಿ ಇರ್ರೆಸ್ಪೆಕ್ಟಿವ್ ಆಗಿ ತುಂಬಾ ನಡ್ಕೊಂಡ್ಬಿಟ್ರೆ ಸರ್. ಅದು ಚೇಂಜ್ ಆದ್ರು ಸರ್. ನಾನು ಅವ್ರಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿತ್ತಪ್ಪ, ಅವ್ರಿಗೆ ನಾನು ಅಷ್ಟೆಲ್ಲ ಪ್ರೋತ್ಸಾಹ ಮಾಡಿತ್ತಪ್ಪ, ಅವ್ರು ಎಲ್ಲೋ ಇರೋರನ್ನ ಕರೆಸಿ ನಾನು ಒಂದು ಸ್ಥಾನದಲ್ಲಿ ಕಳಿಸಿರೋದ್ ತಪ್ಪ ನಂದು. ಇವತ್ತಿನ ದಿನ ನಾನು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ, ನನ್ ಕೆಲಸ ಇಲ್ಲ ಸರ್. ಆದ್ರೆ ಅವ್ರಿಗೆ ಇವತ್ತು 15-20 ಸಾವಿರ ಸ್ಯಾಲರಿ ತಗೊಂತಿದ್ದಾರೆ. ಅವ್ರು ಯೋಚನೆ ಮಾಡ್ಬೇಕಲ್ವಾ, ಇದು ಸರಿ ಸರ್. ಧರ್ಮ ಅಧರ್ಮದ ವಿಚಾರಗಳನ್ನು ನಾನು ಆಮೇಲೆ ಮಾತಾಡ್ತೀನಿ, ಅದು ಸರಿನಾ ತಪ್ಪ. ಬಟ್ ನಾನು ಅವಶ್ಯವಾಗಿ ನೀವು ಯಾವುದೇ ನನ್ನ ವಿಚಾರಗಳನ್ನು, ನನ್ನ ಬೋಧನೆಗಳನ್ನು ನೀವು ಗಮನಿಸಿ ನೋಡಿದ್ರೆ ನಾನು ಸಂಪೂರ್ಣವಾಗಿ ದೂಷಣೆಗೆ ಹೆಚ್ಚು ಮಹತ್ವ ಕೊಡಲ್ಲ. ನೀವಿವತ್ತು ಏನು ಹೇಳ್ತಾ ಇದ್ದೀರಾ ಅವಶ್ಯವಾಗಿ ನಾನು ನಿಮ್ಮ ಜಾಗದಲ್ಲಿ ನಿಂತು ನಿಮ್ಮ ಕಣ್ಣೀರು ಒರೆಸಬಲ್ಲೆ. ಆದರೆ ನಾನಿಲ್ಲಿ ನೀವು ಯಾರನ್ನು ಹೇಳ್ತಾ ಇದ್ದೀರಲ್ವಾ, ಅಂತಿಮವಾಗಿ ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ ಸರ್. ನೀವೇ ಹೇಳಿದ್ರಿ 15-20 ಸಾವಿರ ಸಂಬಳ ತಗೊಂಡು, ಆ್ಯಂಡ್ ಅದು ನಿಮ್ಮ ಸಹಕಾರದಿಂದ ಆದಿದ್ದು ಅಂತ ಅವರು ಮರ್ತೇ ಬಿಟ್ಟಿದ್ದಾರೆ. ಕೃತಜ್ಞತೆ ಇಲ್ಲದ ಬದುಕು ಅದು ಮನುಷ್ಯತ್ವ ಅಂತ ಅನ್ಸ್ಕೊಡಲ್ಲ. ಆ್ಯಂಡ್ ಇನ್ನೊಂದು, ಈಗ ನಾನು ಮೂಲ ವಿಚಾರಕ್ಕೆ ಬರ್ತೀನಿ. ನೀವು ಮದುವೆಗೆ ಮುಂಚೆ ಒಂದು ಸಂಬಂಧ, ಒಂದು ಸಂಸಾರವಾಗಿ ಹೂವಾಗಿ ಅರಳಿ ಅದೊಂದು ಸುವಾಸನೆ ಕೊಟ್ಟು ನಿಮ್ಮ ಬದುಕನ್ನು ಸ್ವರ್ಗವಾಗಿಸಬೇಕಿದ್ದ ಒಂದು ಬದುಕನ್ನು ಶುರುವಿನಲ್ಲಿ ನೀವು ಎಷ್ಟು ಗೊಂದಲ ಮಾಡ್ಕೊಳ್ಬೇಕೋ ಅದನ್ನು ಮೀರಿ ನೀವು ಗೊಂದಲ ಮಾಡ್ಕೊಂಡ್ಬಿಟ್ರಿ. ಈಗ ಶುರುವಿನಲ್ಲಿ ಅವ್ರ ಜೊತೆ ಮಾತಾಡಬೇಡಿ, ಇವ್ರ ಜೊತೆ ಮಾತಾಡಬೇಡ ಅಂತ ಅವ್ರು ಹೇಳ್ತಿದ್ರು. ಆ್ಯಂಡ್ ಕಡೆಯಲ್ಲಿ ನಿಮ್ಮಿಂದ ಸ್ವಲ್ಪ ದೂರ ಹೋಗಿ ಸಿಟಿಗೆ ಬಂದಾದ ಮೇಲೆ ಅವ್ರು ನಿಮಗೆ ಕೊಡಬೇಕಾಗಿದ್ದ ಕಾಳಜಿ ಕಡಿಮೆ ಮಾಡಿದ್ರು, ಪ್ರೀತಿ ಕಡಿಮೆ ಆಯಿತು, ಸಮಯ ಕಡಿಮೆ ಆಯಿತು, ಸಂಪೂರ್ಣವಾಗಿ ಭಾವನೆಗಳನ್ನೆಲ್ಲ ತೀವ್ರತೆ ಕೂಡ ಕಡಿಮೆ ಆಯಿತು. ಆ್ಯಂಡ್ ಅವತ್ತೊಂದು ನಿಮಗೆ ಸತ್ಯ ನಿಜವಾಗ್ಲೂ ಅರ್ಥ ಆಯಿತು, ಏನಂದರೆ ಇಲ್ಲೇನೋ ಮಿಸ್ ಹೊಡಿತಾ ಇದೆ. ನಿಮಗೆ ಖಂಡಿತ ಅರ್ಥ ಆಯಿತು, ಬಟ್ ಯಾವುದೋ ಒಂದು ಮೋಹ ಇನ್ನೊಮ್ಮೆ ಪ್ರಯತ್ನ ಮಾಡು ಅನ್ನೋದನ್ನು ನಿಮಗೆ ಕಿವಿಲಿ ಹೇಳ್ತಾ ಇತ್ತು. ಅದನ್ನು ಮಾಡಿದ್ರಿ, ಯಾಕಂದರೆ ನೀವು ಪ್ರಾಮಾಣಿಕ ಪ್ರೀತಿ ಮಾಡಿದವರು, ನಿಮ್ಮದೊಂದು ನಕಲಿ ಪ್ರೀತಿ ಅಲ್ಲ. ಆ್ಯಂಡ್ ಅದಕ್ಕೂ ಮೀರಿ ಅಷ್ಟೆಲ್ಲ ತಾಪತ್ರಗಳಿದ್ರೂ ಕೂಡ ಆಕೆಗೊಂದು ಬದುಕಿಗೆ ದಾರಿ ಮಾಡಿಕೊಡೋಕೆ ಪ್ರಯತ್ನ ಮಾಡಿದ್ರಿ. ಇಟ್ಸ್ ಓಕೆ, ಫೈನ್. ನಾನು ಇಷ್ಟು ವಿಚಾರ ಯಾಕೆ ಹೇಳಿದೆ ಅಂದರೆ ಇದು ನಿಮ್ಮ ಪಾಸಿಟಿವ್ ವಿಚಾರಗಳು. ಹಾಗೆ ಲಿಸ್ಟ್ ಮಾಡ್ತಾ ಬಂದರೆ ನೀವಿಲ್ಲಿ ಇವತ್ತು ನಿಮಗೆ ಸ್ಯಾಲ್ರಿ ಇದೆಯೋ, ಜಾಬ್ ಇದೆಯೋ, ಖಂಡಿತ ಸರ್ ಇವತ್ತು ಏನಿದ್ದೀರಾ ಖಂಡಿತ ಇದು ನಿಮ್ಮ ಅಂತಿಮ ಬದುಕಲ್ಲ, ಇದೊಂದು ಕ್ರಮೇಣ ಸಾಗ್ತಾ ಇರೋ ಪಯಣ. ಇವತ್ತು ನೀವು ಯಾವುದೋ ಒಂದು ಗುಂಡಿ ಇದಕ್ಕಿದ್ದ ಹಾಗೆ ಗುಂಡಿ ಬಾಯಿ ತೆರ್ಕೊಂಡ್ಬಿಡ್ತು, ಅದನ್ನು ಮುಚ್ಚೋದಲ್ಲಿದ್ದೀರಾ. ಅದನ್ನು ಮುಚ್ಚಾದ ಮೇಲೆ ನಿಮ್ಮ ದಾರಿ ಕೂಡ ಸುಗಮವಾಗುತ್ತೆ. ಅಯ್ಯೋ ಅವನು ಬದುಕು ಗುಂಡಿ ಇದೆ, ಅವನಿನ್ನು ಬರೋದೇ ಇಲ್ಲ, ಅಲ್ಲೇ ಮುಳುಗೋಗ್ತಾನೆ ಅಂತ ಯಾರೋ ಅಂದ್ಕೊಂಡ್ರೆ ಅದು ಅವ್ರ ದಡ್ಡತನ. ಬಟ್ ನನಗೆ ಇನ್ನೊಂದು ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತು ಸರ್ ಕೊನೆಗೆ. ಏನಂತ ಗೊತ್ತಾಯ್ತು, ಅವರು ಬೇರೆ ಯಾರನ್ನೋ ಇನ್ನೊಬ್ರನ್ನ ಪ್ರೀತಿಸಿದ್ದಾರೆ ಅಂತ ಗೊತ್ತಾಯ್ತು. ನಾನು ಅಲ್ಲಿಗೆ ಬರ್ತಾ ಇದೆ, ಬಟ್ ಅಷ್ಟೊತ್ತಿಗೆ ನಿಮ್ಮ ಮಾತಲ್ಲಿ ಬಂತು. ಅಲ್ಲಿ ಅದು ಗೊತ್ತಾಯ್ತು ಸರ್ ನನಗೆ. ಅದು ಗೊತ್ತಾಯ್ತು, ರೆಡ್ ಹ್ಯಾಂಡ್ ಆಗಿ ನಿನ್ ಫೋಟೋ ಸಮೇತ ಗೊತ್ತಾಯ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿರೋದು. ಕೊನೆಗೆ ನನ್ನಿದೇನು ಎತ್ತ ನನಗೆ ಗೊತ್ತಿಲ್ದಂಗೆ ನನ್ ಜೊತೆನೆ ಮಾತಾಡ್ತಾನೆ. ಅವ್ರ ಜೊತೆ 6 ತಿಂಗಳು ಮುಂದುವರಿಸಿದ್ದಾರೆ ಸರ್. 6 ತಿಂಗಳು ಮುಂದುವರಿಸಿದ್ದಾರೆ. ಅದು ನನ್ಗೆ ಗೊತ್ತಾಗಿಲ್ಲ. ತುಂಬಾ ನೋವಾಯ್ತು, ತುಂಬಾ ವೇದನೆ ಆಯ್ತು, ತುಂಬಾ ಅಳು ಬಂತು, ತಡ್ಕೊಳಕ್ಕಾಗ್ಲಿಲ್ಲ. ಯಾಕೆ ಈ ತರ ಮಾಡಿದೆ, ಬ್ರೇಕಪ್ ರೆಕಾರ್ಡ್ ಅಂತ ಹೇಳಿ ಈಗ್ಲೂ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸರ್. ನಾನು ಏನಂತ ಅವ್ರು ಏನ್ ಮಾತಾಡಿದ್ರು ಅಂತ, ಅವ್ರು ನನ್ಗೆ ಕ್ಷಮೆ ಕೇಳಿದ್ರು. ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡ್ಬಿಟ್ಟಿದೀನಿ, ನಿಮ್ಗೆ ಮೋಸ ಮಾಡಬಾರ್ದಾಗಿತ್ತು, ದಯವಿಟ್ಟು ನಾನು ಅವ್ರನ್ನ ಇಷ್ಟಪಡ್ತೀನಿ. ನಾನು ಒಂದೇ ಒಂದ್ ಮಾತು ಕೇಳಿದೆ, ನನ್ನ ಕಾಳಜಿ, ನನ್ನ ಪ್ರೀತಿ, ನನ್ನ ವಿಶ್ವಾಸ ನಿನಗೆ ಒಂದು ದಿನ ಒಂಚೂರು ಯಾವತ್ತು ಕಾಣಿಸ್ಲಿಲ್ವಾ? ನಿನಗೆ ಆ ಒಂದು ಮಾಡರ್ನ್ ಲೈಫು ಅಥವಾ ಆ ಒಂದು ಏನು ಫಾಲಿಸ್ ಮಾತುಗಳಿಂದ ನೀವೆಲ್ಲ ಬದಲಾಗ್ಬಿಟ್ರಲ್ಲ, ಸಿಟಿಗಳಿಗೆಲ್ಲ ಹೋಗಿ ನೀವು ಚೇಂಜ್ ಆದ್ರಲ್ಲ. ನಾನ್ ಮಾಡಿರುವಂತ ಪ್ರಯತ್ನ, ನಾನು ಮಾಡಿರುವಂತ ಹರಸಾಹಸ ನಿಮ್ಗೋಸ್ಕರ ಒಂಚೂರು ಆದ್ರೂ ನೆನಪಾಗ್ಲಿಲ್ವಾ ಅಂತ ಕೇಳಿದೆ. ಬಟ್ ಅದು ಒಂದ್ ಮಾತು ಹೇಳಿದ್ರು, ಇಲ್ಲ ನನ್ಗೆ ಗೊತ್ತಾಗಿಲ್ಲ. ಅವ್ರಿಗೂ 23-24 ಇಯರ್ಸ್ ಏಜ್. ಇಲ್ಲ ನನ್ಗೆ ಗೊತ್ತಾಗಿಲ್ಲ, ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೀನಿ, ನಾನು ಅವ್ರ ಜೊತೆ ಹೋದ್ರೆ ತುಂಬಾ ಚೆನ್ನಾಗಿರ್ತೀನಿ ಅಂತ ಹೇಳಿ ಅವ್ರ ಬಾಯಲ್ಲೇ ಬಂತು ಸರ್. ಅವ್ರ ಬಾಯಲ್ಲೇ ಬಂತು. ಬಟ್ ಈಗ ನಾನು ಆ ಟೈಮಲ್ಲಿ ನಾನು ಏನ್ ಮಾಡ್ಬೇಕು ಸರ್?
ಅವ್ರು ಆ ತರ ಹೇಳಿದ್ಮೇಲೆ. ಓಕೆ, ಈಗ ಈ ಕ್ಷಣಕ್ಕೆ ಏನಿದೆ ಅಂತ ಹೇಳಿ ನಾನು ಮುಂದಿನದನ್ನು ಕಂಟಿನ್ಯೂ ಮಾಡ್ತೀನಿ. ಅಷ್ಟಾಯ್ತು ಸರ್. ಈಗ ನಾನೇನ್ ಮಾಡಿದೆ ಅಲ್ಲಿಗೆ, ಈಗ ನನಗೂ ಬದುಕು ಸಾವಿನ ಮಧ್ಯೆ ಹೋರಾಡಕ್ಕಾಗಲ್ಲ. ಈಗ ನನ್ನ ನಂಬ್ಕೊಂಡು ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ತಮ್ಮ ಇದ್ದಾರೆ, ತಂಗಿ ಇದ್ದಾರೆ, ಫ್ಯಾಮಿಲಿ ಇದೆ, ಎಲ್ರು ಇದ್ದಾರೆ. ಸೊ ನನ್ ರೂಟ್ ನಾನ್ ಚೇಂಜ್ ಮಾಡ್ಬೇಕು. ಗುಡ್. ನಾನ್ ರೂಟ್ ಚೇಂಜ್ ಮಾಡ್ಬೇಕು. ರೂಟ್ ಚೇಂಜ್ ಮಾಡ್ಬೇಕು ಮೀನ್ಸ್ ನಾನು ಆ ಪ್ರೀತಿಯಿಂದ ಹೊರಗಡೆ ಬರ್ಬೇಕಂದ್ರೆ ನನಗೆ ಇನ್ನೊಂದು ಪ್ರೀತಿ ಬೇಕು. ಇನ್ನೊಂದು ಪ್ರೀತಿ ಬೇಕು ಮೀನ್ಸ್ ನನಗೆ ನನ್ನ ರಿಲೇಟಿವ್ ಕಡೆಯಿಂದ ಕಡೆಯಿಂದ ಒಬ್ರು ನೋಡಿದ್ರು, ನಾವು ಅವ್ರ ಜೊತೆ ಈಗ ತುಂಬಾ ಚೆನ್ನಾಗಿದ್ದೀನಿ ಸರ್. ಬಟ್ ಅದ್ ನಾನು ತಪ್ಪು ಮಾಡ್ತಿದ್ದೀನೋ ಏನೋ ಅಂತ ಈಗ ಗೊಂದಲದಲ್ಲಿದ್ದೀನಿ. ಏನಂದ್ರೆ ನನಗೆ ಇನ್ನೊಬ್ರ ಜೊತೆ ತುಂಬಾ ಅವ್ರು ನನಗೆ ನನ್ನ ಕಾಲ್ ತೊಳ್ಕೊಂಡ್ ಇರೋ ಲೆವೆಲ್ ಇದ್ದಾರೆ. ನನ್ನಲ್ಲಿ ನಾನೇ ಕಡಿಮೆ ಪ್ರೀತಿ ತೋರಿಸ್ತಿದ್ದೀನಿ. ಬಟ್ ಈಗ ಇರೋರು ಇವರೇ ಒಂಥರ ನನಗೂ 100% ಪ್ರೀತಿ ತೋರಿಸ್ತೀನಿ. ಬಟ್ ಎಲ್ಲೋ ಒಂದ್ ಕಡೆ ನಾನೀಗ ಅದನ್ನ ಮಾಡ್ತಿ ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಸರ್. ಬಟ್ ನನ್ಗೂ ಎಲ್ಲೋ ಒಂಥರ ಆ ಗೊಂದಲ ಕಾಡ್ತಾ ಇದೆ. ಇಲ್ಲ ನೀನಾದ್ರೂ ತಪ್ಪು ಮಾಡಿದ್ನಾ, ಇಲ್ಲ ನೀನಾದ್ರೂ ತಪ್ಪು ಮಾಡಿದ್ನಾ. ಓಕೆ, ಈ ಗೊಂದಲ ಕಾಡ್ತಿದೆ ಬಹಳ. ನನಗೆ ಈ ಗೊಂದಲ ಕಾಡೋದೇ ಇದೆ ಸರ್. ಬಿಡಿ, ಈಗ ಅದನ್ನು ಬಿಡಿ. ಈಗ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಿ. ನೀವು ಶುರುವಿನಲ್ಲಿ ಏನು ಅಂದುಕೊಂಡು ಸ್ಟಡೀಸ್ನ ಶುರು ಮಾಡಿದ್ರಿ, ಏನು ಅಂದುಕೊಂಡು ಯಾವ ಗುರಿ ಇಟ್ಕೊಂಡು ನೀವು ಒಂದು ಹೊಸ ಜರ್ನಿ ಎಜುಕೇಷನಲ್ ಪರ್ಪಸಲ್ಲಿ ಶುರು ಮಾಡಿದ್ರಲ್ಲ, ಆ ಗುರಿಯನ್ನು ನೀವು ತಲುಪಿದ್ದೀರಾ ಇವತ್ತು? ಏನು ತಲುಪಿದ್ದೀರಾ ಸರ್? ನಾನು ಆಕ್ಚುಲಿ ನನ್ನ ಗುರಿನೇ ಒಬ್ಬ ಟೀಚರ್ಸ್ ಆಗ್ಬೇಕಂತ. ಓಕೆ. ನಾನು ಅಷ್ಟೇನು ಎಷ್ಟು ನೋವು ಬಂದ್ರು, ಎಷ್ಟು ಕಷ್ಟ ಬಂದ್ರು, ಎಷ್ಟು ತಾಳ್ಮೆ ಬಂದ್ರು, ಡಿಪ್ರೆಷನ್ ಹೋದ್ರು, ನನ್ನ ಕೋರ್ಸ್ ಅಲ್ಲಿ ಯಾವತ್ತು ಬ್ಯಾಕ್ ಆಗಿಲ್ಲ ಸರ್. ನಾನು ಬ್ಯಾಕ್ ಆಗಿಲ್ಲ. ಇವತ್ತು ನಾನು ರೀಸೆಂಟ್ ಆಗಿ ಮುಗಿಸ್ಕೊಂಡಿದ್ದೀನಿ ನನ್ನ ಪದವಿನ, B.Ed ಪದವಿನ. ಸೊ ನಾನು ನೆಕ್ಸ್ಟ್ ನಾನು ಬೆಂಗಳೂರಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೂಡ ಜಾಯ್ನ್ ಆಗೋನಿದ್ದೀನಿ. ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಜೊತೆಗೆ ಕಾಂಪಿಟೇಟಿವ್ ಓದ್ತಾ ನನ್ನ ಜೀವನದಲ್ಲಿ ನನ್ನ ಗುರಿ ಬೇಕು ಅಂತ ನಾನಿದ್ದೀನಿ. ಜೊತೆಗೆ ಇವರು ಇದಾರೆ, ಇವ್ರ ಜೊತೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ಬೇಕು ಎಲ್ಲದನ್ನು. ಈಗ ನನ್ನ ಒಂದು ಪ್ರಶ್ನೆ ಕೊಡಿ. ಈಗ ಒಂದು ಯುದ್ಧ ಶುರುವಾಗಿದೆ ಅಂದುಕೊಳ್ಳಿ. ಯುದ್ಧದ ಫಲಿತಾಂಶ ಬರೋದು ಹೋರಾಡಬೇಕಾದ್ರೇನೋ ಅಥವಾ ಯಾರಾದ್ರೂ ಗೆದ್ದಾದ ಮೇಲೇನೋ? ಯುದ್ಧದ ಫಲಿತಾಂಶ ಬರೋದೇ ಅಲ್ಲಿ ಎಲ್ಲ ಯುದ್ಧ ಆದ್ಮೇಲೆ ಯಾರು ಗೆಲ್ತಾರೆ ಯಾರು ಸೋಡ್ತಾರೆ ಅನ್ನೋದ್ರ. ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ನೀವು. ಯುದ್ಧದ ಗೆಲುವು ಯಾರೊಬ್ಬ ಗೆದ್ದ ಯಾರೊಬ್ಬ ಸೋತ ಅನ್ನೋದನ್ನ ಇನ್ನು ಯುದ್ಧ ಮಾಡಬೇಕಾದ್ರೆ ನಿರ್ಧಾರ ಮಾಡ್ತಾರೋ, ಒಂದು ಅಂತಿಮದಲ್ಲಿ ನಿರ್ಧಾರ ಮಾಡ್ತಾರೋ? ಅಂತಿಮದಲ್ಲಿ ಮಾಡ್ತಾರೆ ಸರ್. ನೀವು ಇವತ್ತಿನ್ನೂ ಕತ್ತಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅನ್ಸುತ್ತೆ ಸರ್. ನಾನೇನು ಹೇಳಲಿಕ್ಕೆ ಹೊರಟೆ ನಿಮ್ಗೆ ಅರ್ಥ ಆಯ್ತಾ? ಇನ್ನು ಫಲಿತಾಂಶ ಎಲ್ಲಿದೆ? ಪ್ರಯತ್ನದಲ್ಲಿ ಇದೀರಾ ಅಂತ ಹೇಳ್ತಿದ್ದೀರಾ ಸರ್? ಅಫ್ಕೋರ್ಸ್, ಒಂದು ಯುದ್ಧಕ್ಕೆ ಹೊರಟ್ರಿ ಆ್ಯಂಡ್ ಇವತ್ತು ನೀವು ನನಗೆ ಧೈರ್ಯವಾಗಿ ಫಲಿತಾಂಶ ಹೇಳೋ ಪರಿಸ್ಥಿತಿಲಿ ಇಲ್ಲ. ಆ್ಯಂಡ್ ನೀವು ಮಾಡಿಕೊಂಡಿರೋ ಮಾನಸಿಕ ಎಡವಟ್ಟುಗಳಿದಾವಲ್ಲ, ನಿಮ್ಮನ್ನ ಅಲ್ಲಿ ಪ್ರತಿಭಾವಂತ ಅನ್ಲಿಕ್ಕೆ ನನಗಿಷ್ಟ ಇಲ್ಲ. ಇವತ್ತು ನೀವೇನೇ ಇರ್ಬೋದು ಸರ್, ನಿಮ್ಮ ಗುರಿ ಏನೇ ಇರ್ಬೋದು ಸರ್, ಐ ಆಮ್ ಪ್ರೌಡ್ ಆಫ್ ಯು. ನೀವು ಅಂತಹ ಜಾಗದಲ್ಲಿ ನಿಂತ್ಕೊಂಡು ಎಂತಹ ದೊಡ್ಡ ಉದ್ದೇಶ ಹೊಂದಿದ್ರೆ ನಾನು ಐ ಆಮ್ ಪ್ರೌಡ್ ಆಫ್ ಯು ಹೇಳ್ತೀನಲ್ಲ. ನಿಮ್ಮ ಗುರಿಯ ಬಗ್ಗೆ ನನಗೊಂದು ಗೌರವ ಇದೆ. ಬಟ್ ಆ ನಡುವೆ ನೀವು ಪದೇ ಪದೇ ಹೇಳಿದ್ರಿ ನಾನು ಸೆಮಿಸ್ಟರ್ ಮಿಸ್ ಮಾಡ್ಕೊಂಡಿಲ್ಲ ಸರ್, ನಾನು ಎಂಥ ಡಿಪ್ರೆಷನಲ್ಲಿ ಇದ್ದರು. ಅದೇನದು? ಅದೊಂದು ಬಹಳ ಕೆಟ್ಟ ಮನಸ್ಥಿತಿ. ಏನದು? ನಾನು ಡಿಪ್ರೆಷನಲ್ಲಿ ಇದ್ದರೂ ನಾನು ಆ ಡಿಪ್ರೆಷನ್ನಲ್ಲಿ ಇರೋದೇ ನಿಮ್ದು ಏನದು ಅದೊಂದೇನೋ ಹಾದಿ ತಪ್ಪಿದ ಸ್ಥಿತಿ ಇರೋದೇ ಅಂದ್ಕೊಂಡು ಅಲ್ಲೇನೋ ಒಂದು ಧೈರ್ಯ ತುಂಬಿಕೊಳ್ತಾ ಇದ್ದೀರಾ. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ನಿಮಗೊಂದು ಆಯ್ಕೆ ಕೊಡ್ತೀನಿ. ನಿಮಗೆ ನಾಳೆಗಳು ಬೇಕೋ ನೆನ್ನೆಗಳು ಬೇಕೋ ನೀವು ನಿರ್ಧಾರ ಮಾಡಿ. ಇವತ್ತು ನೀವು ನನಗೆ ಇಡೀ ರಾತ್ರಿ ನಿಮ್ಮ ಹಳೆ ಕತೆ ಹೇಳ್ಬೋದು. ನಾನು ನಿಮ್ಗೆ ಎರಡು ಆಯ್ಕೆ. ನಿಮಗೆ ನಾಳೆ ಬೇಕು ಅಂದರೆ ನೀವು ಈ ಹಳೆಯದರ ಅನುಭವವನ್ನು ನಿಮ್ಮ ಏನು ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನಾಳೆಗಳನ್ನು ಅತ್ಯುತ್ತಮ ಮಾಡಿಕೊಳ್ಬೇಕು. ನಿಮ್ಮ ನೆನ್ನೆಗಳು ಅವು ನಿಮ್ಮ ಕೈಯಲ್ಲಿಲ್ಲ, ಅವು ಕೇವಲ ನೆನಪಾಗಷ್ಟೇ ಉಳ್ಕೊಂಡಿದ್ದಾವೆ. ಇವತ್ತು ನೀವು ನನಗೆ ಹೇಳ್ತಾ ಇದ್ದಾರೆ ಸರ್ ಆಕೆ ನನ್ನನ್ನು ಬಹಳ ಅಂದರೆ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ ನನ್ನ ಪ್ರೀತಿಗಿಂತ 1000 ಪಟ್ಟು ಆಕೆ ಪ್ರೀತಿ ನನಗೆ ಇವತ್ತು ಸಿಗ್ತಾ ಇದೆ. ಇದು ನಿಮ್ಮ ಕೈಲಿರೋ ಬಹಳ ದೊಡ್ಡ ಶ್ರೇಷ್ಠ ಸುಖ ಪಡಬೇಕಾಗಿರೋ, ಖುಷಿ ಪಡಬೇಕಾಗಿರೋ, ಹೆಮ್ಮೆ ಪಡಬೇಕಾಗಿರೋ ವಿಚಾರ. ಆ್ಯಂಡ್ ನಿಮ್ಗೊಂದು ಗೊಂದಲ ಇದೆ ಸರ್, ನಾನು ಬಹಳ ಖಂಡಿತ ನಿಮ್ಮನ್ನು ನಾನು ಆ ಜಾಗದಲ್ಲಿ ನಿಂತು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ನಿಮಗೆ ನಾನು ಪದೇ ಪದೇ ಎಚ್ಚರಿಸ್ತಾ ಇರೋದು ನೀವಿನ್ನೂ ಯುದ್ಧ ಗೆದ್ದಿಲ್ಲ.
ಹೌದು ಸರ್. ಯುದ್ಧ ಗೆಲ್ಲುವ ಮುಂಚೆ ಇಷ್ಟು ದೊಡ್ಡ ಇತಿಹಾಸ ಹೊಂದುವುದು ಬಹಳ ಕೆಟ್ಟ ಹಾದಿ ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಈಗ ಈ ಅನುಭವಗಳನ್ನು ನೀವು ಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಅಂತ ನೀವು ನನಗೆ ಏನೇ ಹೇಳಿದ್ರು ಕೂಡ ನಿಮ್ಮ ಒಪ್ಪಿಗೆ ಇಲ್ಲದೇ ಇದು ಯಾವುದೂ ಆಗಲಿಲ್ಲ. ನೀವು ಅದೊಂದು ಸ್ಪಷ್ಟತೆ ತಗೊಳ್ಬೇಕು. ಆ್ಯಂಡ್ ಅಫ್ಕೋರ್ಸ್ ಈಗ ನೀವು ಇನ್ನೊಂದು ಆ ಪ್ರೀತಿಯನ್ನು ಮರಿಲಿಕ್ಕೆ ಇನ್ನೊಂದು ಪ್ರೀತಿ ಅದು ನಾನು ಒಪ್ಪಲ್ಲ. ಬಟ್ ಇನ್ಫ್ಯಾಕ್ಟ್ ಯಾರೊಬ್ಬರು ಬಂದಿದ್ದಾರೆ, ನಾನು ಅದು ಗೌರವ ಕೊಡ್ತೀನಿ. ಸರ್ ಅದು ಮರಿಬೇಕಿತ್ತಿಲ್ಲ ಸರ್, ಇನ್ನೊಂದು ಜಾಯಿನ್ ಆದ, ಇಲ್ಲಿ ನೀನು ಇನ್ನೊಂದು ಸಂಘರ್ಷಕ್ಕೆ ಇಳಿದಿದೆಯಾ. ಈವನ್ ಆ ಕಡೆಯಿಂದ ಪ್ರೀತಿ ಸಿಕ್ಕರೂ ಕೂಡ ನಿನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ ಇದೊಂದು ಸಂಘರ್ಷ. ಯಾಕೆ? ನಿನ್ನ ಹಳೆಯ ಇತಿಹಾಸ ಅಷ್ಟು ಸಮ್ಮತವಾಗಿಲ್ಲ ಅಂತ ಹೇಳ್ತಾ ಇದೆ, ಹೌದಲ್ವಾ? ಈಗ ಆ ಹುಡುಗಿಯಲ್ಲಿ ಯಾವ ತಪ್ಪೇ ಇಲ್ದಿದ್ರು ಕೂಡ ನಿನ್ನ ಒಳಗಡೆನೇ ಒಂದು ದ್ವಂದ್ವತೆ ಯಾಕೆ ಶುರುವಾಯಿತು ಗೊತ್ತಾ? ಇಡೀ ಜಗತ್ತು ಕಣ್ಣು ಮುಚ್ಚಿದ್ರು ನಿನ್ನ ಆತ್ಮಸಾಕ್ಷಿ ಎದ್ದು ಕೂತಿತ್ತು. ಏನೇನು ನಡೀತು ಅದೆಲ್ಲವೂ ನಿನ್ನ ಆತ್ಮಸಾಕ್ಷಿಗೆ ಗೊತ್ತು. ಅದಕ್ಕೆ ಅದು ಹೇಳ್ತಾ ಇರೋದು, ದ್ವಂದ್ವತೆಯನ್ನು ನಿನ್ನ ಮುಂದೆ ಇಟ್ಟಿರೋದು. ಹಾಗಾಗಿ ನಾನು ಹೇಳ್ತೀನಿ, ಅವ್ರಿಗೆ ನೀವೇನೋ ಸಹಾಯ ಮಾಡಿದ್ರಿ ನಿಮ್ಮ ಭಿಕ್ಷೆ ಎಂದುಕೊಳ್ಳಿ. ನಾನು ಹೇಳ್ತಾ ಇಲ್ವಾ, ಅದು ಯಾವುದು ನಿನಗೆ ಬೇಕಾಗಿಲ್ಲ. ಇನ್ನೊಬ್ಬರಿಗೆ ಮಾಡಿರೋ ಸಹಾಯ ಯಾವಾಗ ಶ್ರೇಷ್ಠವಾಗುತ್ತೆ ಅಂದರೆ ಅವರು ಅದಕ್ಕೆ ಕೃತಜ್ಞರಾಗಿರಲಿ ಅಂದ್ಕೊಳ್ತೀಯಲ್ವ, ಅಲ್ಲಿಗೆ ಅದು ಕೆಟ್ಟು ಹೋಗುತ್ತೆ. ಅಂತಹ ವ್ಯಕ್ತಿತ್ವ ಅವ್ರದ್ದಲ್ಲ ಅಂತ ಅಂದಮೇಲೆ ಬಿಟ್ಬಿಡ್ಬೇಕು. ಆ್ಯಂಡ್ ಇನ್ನೊಂದು ಆಶಯ ಇರಬೇಕು, ಅವ್ರಿಗೆ ಒಳ್ಳೇದೇ ಆಗಲಿ ಇನ್ನೊಂದು ನಿನ್ನ ಸಮ್ಮತಿ. ನೀನು ಹಾಗೆ ಇದೆಯಾ ನನ್ನ ಕಂಡ ಹಾಗೆ, ಇದು ನಿನ್ನಲ್ಲಿನ ಒಳ್ಳೆತನ. ಆ್ಯಂಡ್ ಅದನ್ನು ಬಿಟ್ಬಿಡು, ಅಲ್ಲಿಗೆ ಚೆನ್ನಾಗಿರಲಿ ಅಂತ ಒಂದು ಪದ ಆಯ್ತಲ್ಲ, ಇಲ್ಲಿಗೆ ಆ ಅಧ್ಯಾಯ ಮುಗಿದೋಯ್ತು. ಅವರು ಬ್ಲಾಕ್ ಮಾಡ್ಕೊಳ್ಳಿ, ಫೇಸ್ಬುಕ್ ಯೂಸ್ ಮಾಡ್ಕೊಳ್ಳಿ, ಅದು ನಿನಗೆ ಬೇಕಿಲ್ಲ. ನಿನ್ನ ಬದುಕಿನ ಕಂಟ್ರೋಲ್ ಮಾತ್ರ ನಿನ್ನ ಕೈಲಿದೆ. ಅವ್ರು ಯಾರ ಜೊತೆ ಇರಬೇಕು, ಹೇಗಿರಬೇಕು ಅದು ನಿನಗೆ ಬೇಕಿಲ್ಲ, ಅದು ನಿನ್ನ ಕಂಟ್ರೋಲಾಗೂ ಇಲ್ಲ. ಈಗ ನಿನ್ನ ಕಂಟ್ರೋಲಾಗಿರೋದೇನು? ಈಗ ನಿನ್ನ ಪಾಲಿಗೆ ಒಂದು ಸಂಗಾತಿ ಬಂದಿದ್ದಾರೆ, ಆಕೆ ನಿನಗೆ ಪ್ರೀತಿ ಕೊಡ್ತಾ ಇದ್ದಾಳೆ. ಇದು ಒಂದು ಹೇಳ್ತೀನಲ್ಲ ನಾನು, ನನ್ನ ಬಹಳ ದೊಡ್ಡ ಸಂದೇಶ ಏನಂದರೆ, ಓದಬೇಕಾದ್ರೆ ಈ ಪ್ರೀತಿ ಪ್ರೇಮ ಎಲ್ಲೋ ಒಂದು ಕಡೆ ಅವೆರಡನ್ನೂ ನಿಭಾಯಿಸೋ ಶಕ್ತಿ ಎಲ್ರಿಗೂ ಇರೋದಿಲ್ಲ. ಆದರೆ ನಿಮಗೆ ಅನಿಸ್ತಾ ಇದೆಯಾ ಎರಡನ್ನು ನಿಭಾಯಿಸಬಲ್ಲೆ, ಮೊದಲಿನ ಥರ ಗಜಿಬಿಜಿ ಮಾಡ್ಕೊಳ್ಳಲ್ಲ ಅಂತ, ನೀವು ಮುಂದೆ ಹೋಗಿ. ಇಲ್ವಾ ಅಮ್ಮ, ಸ್ವಲ್ಪ ನಿನ್ನ ಪ್ರೀತಿ ನನಗೆ ಅರ್ಥ ಆಗುತ್ತೆ, ನಾನು ಈಗ ಸ್ವಲ್ಪ ನಿನಗೆ ಅಷ್ಟು ಸಮಯ ಕೊಡುವಷ್ಟು ನಾನು ಪರಿಸ್ಥಿತಿಲಿಲ್ಲ, ನನ್ನ ಗುರಿ ಬೇರೆ ಇದೆ ಅಂದ್ಕೊಂಡು ಸ್ಪಷ್ಟತೆ ತಗೊಳ್ಳಿ. ಇಲ್ಲ ಎರಡನ್ನೂ ನಿಭಾಯಿಸ್ತೀನಿ ಅನ್ನೋ ಧೈರ್ಯಕ್ಕೆ ಹೋಗಿ. ಇಲ್ಲ ಆಕೆಗೆ ನಯವಾಗಿ ಒಂದು ತಿರಸ್ಕಾರ ಕೊಡಿ. ಆಕೆಗೆ ಮುಂದೆ ಯಾವುದು ಆಕೆಗೂ ನಿರಾಸೆ ಆಗಬಾರ್ದು. ಸರ್ ಒಂದು ಹೇಳ್ತೀನಿ, ನಿನ್ನ ಕನಸುಗಳು ಸ್ಮಶಾನ ಸೇರ್ತಾವಲ್ಲಿ ಸರ್, ಅವತ್ತು ನಿನ್ನ ಸುತ್ತಮುತ್ತ 1000 ಜನ 1000 ಪ್ರೀತಿ ಕೊಟ್ಟರು, ನಿನ್ನ ಕನಸುಗಳು ಸ್ಮಶಾನ ಆದೋ ಅನ್ನೋ ಒಂದು ನೋವಿನ ಮುಂದೆ ಯಾವುದೂ ಸಮ ಇಲ್ಲ ಸರ್. ನಿಮ್ಮಂಥ ಪ್ರತಿಭಾವಂತರು, ಯಾಕಂದರೆ ಅಂತಹ ಶಿಕ್ಷಕರ ಅಂತಹ ಒಂದು ಪವಿತ್ರ ವೃತ್ತಿಯ ಕನಸು ಕಂಡಾಗ ನಿಮ್ಮ ಕಮಿಟ್ಮೆಂಟ್, ನಿಮ್ಮ ಬದ್ಧತೆ ಹೇಗಿರಬೇಕು ಗೊತ್ತಾ? ನೀವು ಪ್ರೀತಿ ಮಾಡಿದ ತಕ್ಷಣ ಅದು ಬದ್ಧತೆ ಹೋಯಿತು ಅಂತ ಅಲ್ಲ, ಬಟ್ ಈ ಗಲಿಬಿಲಿಗಳಿದಾವಲ್ಲ, ಈ ಗೊಂದಲಗಳಿದಾವಲ್ಲ, ಯಾವತ್ತೂ 12 ಗಂಟೆಗೆ ಎದ್ದಿರಬೇಡ ಅಥವಾ ನೀನು ಅವನ ಜೊತೆ ಮಾತಾಡಬೇಡ, ಈ ಮಾತುಗಳು ಬರ್ತಾವೋ ಅಲ್ಲಿಗೆ ಆ ಪ್ರೀತಿ ತೂಕ ಕಳ್ಕೊಳ್ತು ಅಂತ ಅರ್ಥ. ಯಾಕಂದರೆ ಪ್ರೀತಿಯಲ್ಲಿ ಪ್ರಾಮಿಸ್ ತಗೊಳ್ಳೋದಾಗಲಿ ಅಥವಾ ನೀವು ಅನುಮಾನ ಇಲ್ಲ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಯಾವುದೋ ಒಂದು ವಿಚಾರದಲ್ಲಿ ನಮಗೊಂದು ಒಮ್ಮೆ ಅವ್ರು ಹಿಂಗೆ ಅಂತ ಗೊತ್ತಾದ ಮೇಲೆ ಅವ್ರು ನೋಡಿದ ತಕ್ಷಣ ನಮ್ಗೆ ಅದೇ ನೆನಪು ಬರುತ್ತೆ. ಈಗ 12 ಗಂಟೆಗೆ ಎದ್ದಿದ್ರು ಅಂತ ಒಮ್ಮೆ ನಿಮ್ಮ ಮನಸ್ಸೊಳಗಡೆ ಹೋಗ್ಬಿಟ್ರೆ ನೆಕ್ಸ್ಟ್ ಅವ್ರು ಏನಕ್ಕೆ ಎದ್ದಿದ್ರು ಕೂಡ ನಿಮ್ಗೆ ಫಸ್ಟ್ ಅದೇ ಯೋಚನೆ ಬರೋದು ಅಲ್ವಾ? ಅದೇ ಸರ್, ಅದೇ ಹೌದಲ್ವಾ? ಆ ಯೋಚನೆಗಳಿಗೆ ಅಷ್ಟು ಪ್ರಭಾವ ಇದೆ. ಅದು ಪ್ರೀತಿಯಲ್ಲಾಗಿರ್ಬೋದು, ನಿಮ್ಮ ಓದಿನಲ್ಲೂ ಕೂಡ ಅದೇ. ಹಾಗಾಗಿ ನಾನು ಹೇಳ್ತೀನಿ, ಅಫ್ಕೋರ್ಸ್ ನೀವೊಂದು ದಿವಸ ಯುದ್ಧ ಗೆಲ್ತೀರಾ ನಂಬಿಕೆ ನನಗಿದೆ. ಯಾಕಂದರೆ ನಿಮ್ಮ ಮಾತಲ್ಲಿ ಅಷ್ಟು ದೃಢತೆ ಕಾಣ್ತಾ ಇದೆ, ಏನು ಹೇಳಿದ್ರು ನೀವು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ. ಹಾಗಾಗಿ ನೀವು ಇನ್ನೂ ಯುದ್ಧ ಗೆದ್ದಿಲ್ಲ. ಈಗ ನೀವೇನು ಹೋರಾಡ್ತಾ ಇದ್ದೀರಾ, ಆ ಹೋರಾಟವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಿ. ಆ್ಯಂಡ್ ಈ ಪ್ರೀತಿ ಅಫ್ಕೋರ್ಸ್ ಅದು ಬದುಕಿನ ಅತ್ಯಂತ ಸಿಹಿಯಾದ ವಿಚಾರ, ಬಟ್ ಅದನ್ನು ತುಂಬ ದುರ್ಗಮ ಮಾಡಿಕೊಳ್ಬೇಡಿ. ಯಾಕಂದರೆ ಅದು ಸಿಹಿಯಾಗಿ ಉಳ್ಕೊಂಡಾಗ ಮಾತ್ರ ಅದು ಪ್ರೀತಿ ಅನಿಸ್ಕೊಳ್ಳುತ್ತೆ. ಇಲ್ಲಾಂದರೆ ಅದೇ ನಿಮಗೆ ನೇರವಾಗಿ ಯಮಧರ್ಮನ ಥರ ಕಾಣ್ತಾ ಇರುತ್ತೆ, ಹೌದಲ್ವಾ? ಹಾಗಾಗಿ ನಿಮಗೆ ನಾನು ತುಂಬ ಹೇಳಬೇಕಾಗಿಲ್ಲ ಸರ್. ನಿಮಗೆ ಯಾವುದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಯಾವುದರಿಂದ ಪಾಠ ಕಲಿಬೇಕು, ಯಾವುದಿಗೆ ಎಷ್ಟು ಮಹತ್ವ ಕೊಡಬೇಕು, ಆ್ಯಂಡ್ ನನ್ನ ಗುರಿಗೆ ನಾನು ಎಷ್ಟು ಬದ್ಧನಾಗಿರಬೇಕು, ಆ್ಯಂಡ್ ಗುರಿಯನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಒಬ್ಬ ಸಾಧಕ ಯಾವ ರೀತಿ ಪ್ರಯತ್ನ ಮಾಡಬೇಕು ಅದೆಲ್ಲವೂ ನಿಮಗೆ ಗೊತ್ತು. ಕತೆ ಕೇಳಿದ್ದೀರಾ, ಸಾಧಕರನ್ನ ಅವ್ರ ಕಥೆಯನ್ನು ನೀವು ತಿಳ್ಕೊಂಡಿದ್ದೀರಾ. ಹಾಗಾಗಿ ನೀವು ಅದ್ಭುತ ಆಗಿ ಅಂತ ನಾನು ಹೇಳ್ತಾ ಇಲ್ಲ, ನೀವು ಮೂಲಭೂತವಾಗಿ ಒಳ್ಳೆಯವರಿದ್ದೀರಾ. ಯಾರ ಬದುಕನ್ನು ಯಾರ ಭಾವನೆಗಳ ಜೊತೆ ನೀವು ಆಟ ಆಡಿಲ್ಲ, ಆ ತೃಪ್ತಿ ನಿಮಗಿರಲಿ. ಆ್ಯಂಡ್ ನಿಮ್ಮ ಬದುಕಿನ ಜೊತೆ ಯಾರು ಆಟ ಆಡಿದ್ರು ಅವ್ರಿಗೊಂದು ಬದುಕಿನಿಗೆ ದಾರಿ ಮಾಡ್ಕೊಂಡಿದ್ರೆ ಆ ತೃಪ್ತಿನೂ ನಿಮಗಿರಲಿ. ಈಗ ನಿಮ್ಮ ಗಮನ, ನೀವಿನ್ನೂ ಹೋರಾಡ್ತಾ ಇದ್ದೀರಾ, ಅಸ್ತ್ರಗಳು ನಿಮ್ಮ ಕೈಲಿದ್ದಾವೆ.
ಯಾವತ್ತೋ ಒಂದು ದಿವಸ ನಿರಸ್ತ್ರನಾಗೋಕ್ಕೂ ಮುಂಚೆ ನಿಮ್ಮ ಕೈಲಿ ಅಸ್ತ್ರನೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋದಾಗ ಈ ಸಮಾಜ ನಿಮಗೆ ಬೆಲೆ ಕೊಡಲ್ಲ. ಬಟ್ ಇವತ್ತಿಗೆ ಒಂಚೂರು ವಿದ್ಯೆ ಇದೆ, ಅದೇ ನಿಮ್ಮ ದೊಡ್ಡ ಅಸ್ತ್ರ. ಆ್ಯಂಡ್ ಗುರಿ ಇದೆ, ಅದೇ ನಿಮ್ಮ ದೊಡ್ಡ ಅಸ್ತ್ರ. ಏನೋ ಮಾಡಬೇಕು ಅನ್ನೋ ಒಂದು ಸ್ಪಷ್ಟತೆ ಇದೆ, ಅದೇ ನಿಮ್ಮ ದೊಡ್ಡ ಅಸ್ತ್ರ. ಸಾಧಕನಲ್ಲ, ಸಾಧನೆಯ ಹಾದಿಯ ಕನಸು ಕಂಡು ಅದರೆಡೆಗೆ ಒಂದು ಸ್ಪಷ್ಟತೆ ತಗೊಳ್ತಾನ ಮೊದಲನೇ ಬಾರಿಗೆ, ಅದು ನಿಜವಾದ ಸಾಧನೆ. ಸ್ಪಷ್ಟತೆ ಇಲ್ಲದೆ ಹೋದಲ್ಲಿ, ಗುರಿ ಇಲ್ಲದೆ ಹೋದಲ್ಲಿ, ಒಂಥರ ಎಲ್ಲಿಗೆ ಹೋಗಿ ತಲುಪಬೇಕು ಅಂತ ಗೊತ್ತಿಲ್ಲದೆ ಹೊರಡುತ್ತಲ್ಲ, ಆ ಬಸ್ಸಿನ ಪ್ರಯಾಣಕ್ಕೆ ಸಮಾನ. ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂದರೆ ಆ ಪ್ರಯಾಣ ಮಹತ್ವ ಪಡ್ಕೊಳ್ಳಲ್ಲ. ಹಾಗಾಗಿ ನನಗೊಂದು ನಂಬಿಕೆ ಇದೆ, ನೀವು ಅದನ್ನು ತಲುಪ್ತೀರಾ. ಆ್ಯಂಡ್ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಅದನ್ನು ಸತ್ಯ ಒಪ್ಕೊಳ್ಳೇಬೇಕು ನೀವು. ಓಕೆ, ನೀವು ಎಸ್ ಐ ಆಮ್ ವಿನ್ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಯಾಕಂದರೆ ಈ ಹಿಂದಿನ ಅನೇಕ ವಿಚಾರಗಳು ನಿಮ್ಮನ್ನು ತುಂಬ ಏಕಾಗ್ರತೆಯನ್ನು ತಪ್ಪಿಸ್ಬಿಟ್ಟಿದ್ದಾವೆ ನಿಮ್ಮನ್ನು. ಸತ್ಯ ತಾನೇ? ನಿಮಗೆ ಮೊದಲು ಏಕಾಗ್ರತೆ ಬೇಕು. ಹಳೆಯ ನೋವುಗಳು ಎಷ್ಟೇ ಇರ್ಬೋದು, ಅದೆಲ್ಲವನ್ನು ಮೀರಿ ಆ ಹಳೆಯ ನೋವು ಬಂದಾಗ ಓದೋಕೆ ಹೋಗಬೇಡಿ. ಓದಬೇಕಾದ್ರೆ ಹಳೆಯ ನೆನಪುಗಳಿಗೆ ಹೋಗಬೇಡಿ. ನಾನು ತುಂಬ ಜನ ಓದುಗರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗಿ ಒಬ್ಬ ವಿದ್ಯಾರ್ಥಿಯಾಗಿರಿ ನಾನು ಹೇಳೋದಿಷ್ಟೇ, ನೀವು ಓದೋ ಕೂತಾಗ ಯಾವುದೋ ಒಂದು ವಿಚಾರ ಬಂದು ತಲೆಗೆ ಹೊಡಿತಾ ಇದೆಯಾ, ಓದೋದನ್ನು ಬಿಟ್ಬಿಡಿ. ನೀವು ಅಲ್ಲಿ ಬಂಧಾನವಾಗಿ ಓದಬೇಕು ಅಂತ ಕೂತ್ಕೊಂಡ್ರೆ ಅದು ತಲೆಗೆ ಹತ್ತಲ್ಲ. ಅದೆಲ್ಲವೂ ಯಾವುದೂ ಇಲ್ಲ, ಎಲ್ಲವೂ ಸ್ವಲ್ಪ ಮನುಷ್ಯ ಪ್ರಶಾಂತವಾಗಿದೆ ಅಂದಾಗ ಪುಸ್ತಕ ಇಟ್ಕೊಳ್ಳಿ, 5 ನಿಮಿಷನೇ ಓದಿ, ಅದನ್ನು ಗ್ರಹಿಸೋದನ್ನು ಕಲೀರಿ. ಸರ್ 3 ಗಂಟೆ ಓದಿದ್ದೀನಿ ಸರ್ ಅಂದರೆ ಪ್ರಯೋಜನ ಇಲ್ಲ. 5 ನಿಮಿಷ ಓದಿದ್ರು ಕೂಡ ಅದನ್ನು ಗ್ರಹಿಸಿಕೊಳ್ಳುವುದರಲ್ಲಿ, ಅದನ್ನು ಮನನ ಮಾಡಿಕೊಳ್ಳುವುದರಲ್ಲಿ ನೀವು ವಿಫಲರಾದ್ರಿ ಅಂದರೆ ಅಥವಾ ಸಫಲರಾದ್ರಿ ಅಂದರೆ ಅದು ಗ್ರೇಟ್ ಅದು. ಆ್ಯಂಡ್ ಇವತ್ತಿಗೂ ನನಗೊಂದು ತೃಪ್ತಿ ಇದೆ ಸರ್, ನಾನು ಸ್ಕೂಲಾಗಂತೂ ಲಾಸ್ಟ್ ಬೆಂಚ್ ಸ್ಟೂಡೆಂಟು. ಬಟ್ ಈ ಒಂದು ಮೋಟಿವೇಶನ್ ಅಥವಾ ಈ ಆಧ್ಯಾತ್ಮಿಕೆಯಿಂದ ಬಂದಾಗ ನಾನು ಭಗವಂತನ ದೃಷ್ಟಿಯಲ್ಲಿ ನಾನೊಬ್ಬ ಟಾಪ್ ಸ್ಟೂಡೆಂಟ್. ಯಾಕಂದರೆ ನನಗೆ ಏನು ಬೇಕು ಅಂತ ನನಗೊಂದು ಸ್ಪಷ್ಟತೆ ಇತ್ತು. ನನ್ನ ಗಮನ ಏನು, ನನ್ನ ಆಸಕ್ತಿ ಏನು, ನಾನು ಎಲ್ಲಿಗೆ ಹೋಗಿ ತಲುಪಬೇಕು, ನನ್ನ ಬದುಕು ಏನಿದೆ ಸತ್ಯ ಅರ್ಥ ಮಾಡಿಕೊಂಡೇ ತಿದ್ದುಕೊಂಡೇ ಹೋಗ್ತಾ ಇದ್ದೀನಿ. ಸರ್, ಈಗ ನಂದು ಕೊನೆ ಗೊಂದಲ, ನಿಮ್ಗೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ? ಸಿಕ್ತು ಸರ್. ಈಗ ಈ ಗೊಂದಲ ಏನಂದ್ರೆ, ಈಗ ಅವ್ರ ಜೊತೆ ಮಾಡಿದ್ದು ಈಗ ಇಲ್ಲಿ ಮಾಡ್ತಿದೀವಲ್ಲ, ಅದೇನಾದ್ರು ತಪ್ಪ ಸರ್? ಆ್ಯಂಡ್ ನೀವು ಆ ಹುಡುಗಿಗೆ ಎಲ್ಲವನ್ನ ಬಿಡಿಸಿ ಹೇಳಿದ್ದೀರಾ? ಯಾರಿಗೆ ಸರ್? ನೀವು ಹೇಳ್ದೇನೆ ಈ ಸಂಬಂಧ ಜೊತೆ ಮುಂದುವರಿದ್ರೆ ತಪ್ಪಾಗುತ್ತೆ. ಈಗ ಯಾರೋ ಒಬ್ರು ನಿಮ್ಮನ್ನು ಬಹಳ 100ಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತವ್ರಲ್ಲ, ಈಕೆಗೆ ನೀವು ಹಳೆಯದನ್ನೆಲ್ಲ ಹೇಳಿದಾಗಲೇ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತೆ. ಈಗ ಈ ಹಿಂದೆ ಅವರು ನಿಮ್ಮ ಬದುಕಲ್ಲಿ ಔಟ್ ಆಫ್ ವರ್ಡ್ ಅವರು. ನನ್ನ ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. ಎಲ್ಲಿ ಲೈಟ್ ಹಾಕಿದ್ರೆ ಎಲ್ಲಿ ಆನ್ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಿರಬೇಕು. ನೋಡಿ, ನಾನು ನಿಮಗೆ ಹೇಳೋದು, ನೀವು ಅವ್ರಿಗೆ ಹೇಳೋದು, ಅವರನ್ನು ಮತ್ತೆ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋದು ದೊಡ್ಡ ತಪ್ಪು. ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡ್ರು ಕೂಡ ಯಾವ ಸ್ಥಾನ ಕೊಟ್ಟಿದ್ರ ಅನ್ನೋದು ನಿಮ್ಮ ಆತ್ಮಸಾಕ್ಷಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ, ಅದನ್ನು ಅಲ್ಲಿ ಬಿಟ್ಬಿಡ್ತೀನಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬಟ್ ಈಕೆ ವಿಚಾರಕ್ಕೆ ಬರ್ತೀನಿ. ಇಲ್ಲಿ ನೀನು ಕನ್ನಡಿಯ ಹಾಗೆ ಇರಬೇಕು. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಏನಿದೆಯೋ ಅದಷ್ಟೇ ಕಾಣಬೇಕು, ಸತ್ಯ ಕಾಣಬೇಕು. ಇಲ್ಲಿ ನೀನು ಏನೇ ಮುಚ್ಚಿಟ್ಟು ಹೋದರೂ ಕೂಡ ಆಕೆಗೆ ನೀನು ಮೋಸ ಮಾಡ್ದಂಗೆ. ಯಾಕಂದರೆ ಮುಂದೆ ಯಾವತ್ತೋ ಒಂದು ದಿವಸ ಗೊತ್ತಾದಾಗ ಅದನ್ನು ಒಳ್ಳೆ ರೀತಿ ತಗೊಂಡ್ರೆ ನೀನು ಪುಣ್ಯ. ಮುಂದೇನೋ ಖಂಡಿತ ಗೊತ್ತಾಗುತ್ತೆ. ಕೆಲವು ಸತ್ಯಗಳನ್ನು ಮುಚ್ಚಿಡಲ್ಲ, ಭಗವಂತನೇ ಹೇಳಿಸ್ಬಿಡ್ತಾನೆ. ಅದು ಯಾಕಂದರೆ ಅದು ಅವಶ್ಯಕತೆ. ಯಾಕಂದರೆ ಅವರವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗಬೇಕಲ್ವಾ. ಈಗ ನಿಜವಾದ ಪ್ರೀತಿ ಆದರೆ ಇದನ್ನು ಬಿಡ್ರಿ ಅಥವಾ ಬಿಡಿ, ಏನೂ ಆಗಲ್ಲ ಅಂತ ಹೇಳಿ ಮುಂದೆ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಇಲ್ಲಿ ನೀನು ಮುಚ್ಚಿಕ್ಕೋ ಪ್ರಯತ್ನ ಖಂಡಿತ, ಅವ್ರು ಬಿಟ್ಟು ಹೋದರೂ ಪರವಾಗಿಲ್ಲ. ಇಲ್ಲಿ ನೀನು ಹೇಳಿದಾಗ, ಈಗ ಹೇಳದೆ ಹೋದರೆ ನೀನು ಈ ಕ್ಷಣಕ್ಕೆ ಚೆನ್ನಾಗಿರ್ಬೋದು, ಬಟ್ ಹೇಳಿಬಿಟ್ರೆ ನೀನು ಇಡೀ ಜೀವನ ಪೂರ್ತಿ ಚೆನ್ನಾಗಿರ್ಬೋದು. ನಾನು ಹೇಳಿದ್ನಲ್ವಾ, ಕೆಲವೊಮ್ಮೆ ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೀನು ಮನುಷ್ಯನ ಬದುಕಿನ 80 ವರ್ಷ ಬದುಕಿರ್ತಾರೆ ಅಂತ ತಗೊಳ್ಳೋಣಪ್ಪ. ನೀನು 20 ವರ್ಷದಿಂದ 30 ವರ್ಷದವರೆಗೂ ಏನು ಮಾಡ್ತೀಯೋ ಅದು ನಿನ್ನ 50 ವರ್ಷ ಕಾಪಾಡುತ್ತೆ. 20ರಿಂದ 30 ವರ್ಷ ಕಷ್ಟಪಡೋಕೆ ರೆಡಿ ಆದರೆ 50 ವರ್ಷ ನೀನು ಸುಖವಾಗಿರ್ತೀಯ. 20ರಿಂದ 30 ವರ್ಷ ನೀನು ಸುಖದಲ್ಲೇ ಎಂಜಾಯ್ ಮಾಡಬೇಕು, ನಾನು ಕಷ್ಟಪಡೋಕೆ ರೆಡಿ ಇಲ್ಲ ಅಂದರೆ 50 ವರ್ಷದಲ್ಲಿ ನೀನು ಏನು ಅನುಭವಿಸ್ಲೇಬೇಕು. ಹಾಗೆ ನೀನು ಶುರುವಿನಲ್ಲಿ ರಿಸ್ಕ್ ತಗೊಳಕ್ಕೆ ರೆಡಿ ಇದೆಯಾ? ರಿಸ್ಕ್ ಮೀನ್ಸ್
ನೀನೇನೋ ಇಲ್ದಿದ್ದನ್ನೇ ಹೇಳ್ತಾ ಇರೋದನ್ನೇ ಸತ್ಯವಂತನಾಗಿ ಧರ್ಮವಂತನಾಗಿ ಅದನ್ನ ಹೇಳ್ತಾ ಈಗ ಹೇಳಿದ್ರೆ 50 ವರ್ಷ ಅದ್ಭುತ ಒಪ್ಕೊಂಡ್ರೆ. ಹೇಳ್ಬೇಕು ಅಂತ ನನ್ಗೆ ಗೊಂದಲ. ನಂಗೆ ಆ ಗೊಂದಲ ಬೇಕಾಗಿಲ್ಲ, ನಿಮ್ಮಿಂದ ನಾನು ಅದನ್ನ ನಿರೀಕ್ಷೆ ಮಾಡಲ್ಲ. ಸರ್ ಈಗ ನಾನು ಹೇಳ ಬೇಡವಾ? ಇಷ್ಟು 2 ಕ್ವಶನ್ ಆಗೋಳು ನಾನು ಮತ್ತೆ ಅದನ್ನೇ ಹೇಳಲೇಬೇಕು ಸರ್. ಓಕೆ ನೀವು ಹೇಳ್ದಿಲ್ಲ ಏನೇ ಮುಂದಕ್ಕೆ ಹೋದ್ರೂ ಕೂಡ ಬಹುಶಃ ಒಂದಷ್ಟು ವರ್ಷಗಳಾದ ಮೇಲೆ ಗೊತ್ತಾದ ಮೇಲೆ ಗೊತ್ತಿಲ್ಲ, ನಾನು ಅದನ್ನು ನಿರೀಕ್ಷೆ ಮಾಡಬಲ್ಲೆ, ಬಟ್ ನಿಮ್ಗೆ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇಲ್ಲ ಏನಾಗ್ಬೋದು ನಾನು ಖಂಡಿತ ನಿರೀಕ್ಷೆ ಮಾಡಬಲ್ಲೆ. ಎಂತ ಯಾರಿಂದೋ ಯಾರೋ ಒಬ್ರು ಹೇಳೋದಕ್ಕಿಂತ ನಾವ್ ಹೇಳೋದು ಬೆಟರ್. ಈಗ ನಾನು ಇಷ್ಟು ವಿಷಯಗಳನ್ನು ಇನ್ನೊಬ್ರು ಯಾರು ಹೇಳೋದಕ್ಕೂ, ಒಬ್ಬ ಸೋನುವಾಗಿ ನೀವು ನಂಬಿಕೆ ಇಟ್ಟಿರೋರಾಗಿ ನಾನು ಹೇಳೋದಕ್ಕೂ ನಿಮ್ಗೆ ಅದ್ರ ಪರಿಣಾಮ ಬೇರೆ ಬೇರೆ ಇರುತ್ತಲ್ವಾ. ಹೌದು ಸರ್. ಹಾಗಾಗಿ ಈಗ ನಾನೇನು ಅವ್ರಿಗೆ ಹೇಳೋದ್ರ ಪ್ರಯೋಜನ ಇಲ್ಲ, ಅಥವಾ ಅದಷ್ಟು ಮಹತ್ವ ಪಡ್ಕೊಳ್ಳಲ್ಲ, ಅದು ಸರಿನೂ ಅನ್ಸಲ್ಲ. ಬಟ್ ಈಗ ನೀನು ಇದನ್ನು ಹೇಳೋದ್ರಿಂದ ನೀನು ಖಂಡಿತ ಕೆಟ್ಟವನಾಗಲ್ಲ. ನಿನ್ನ ಮೇಲೆ ನಿಜವಾಗ್ಲೂ ಅವ್ರಿಗೆ ಪ್ರೀತಿ ಇದ್ರೆ ನಿನ್ನ ಮೇಲೆ ನಂಬಿಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಈಗ ಇವ್ರ ಜೊತೆ ಸ್ಟಾರ್ಟ್ ಆಗ್ಬಿಟ್ಟು ಸುಮಾರು ಈಗ 6 ಮಂತ್ ಆಗುತ್ತೆ ಸರ್. 6 ಮಂತ್ ಆದ್ರೂ ನಾನು ಹೇಳಿಲ್ಲ, ಗೊಂದಲದಲ್ಲೇ ಇದ್ದೀನಿ. ಇಲ್ಲ, ನೀನು ಅದನ್ನು ತಪ್ಪು ಮಾಡಿಬಿಟ್ಟಿದೀಯಾ. ನೀನು ಶುರುವಿನಲ್ಲಿ ಹೇಳಿರ್ತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಎನಿವೆ, ನೀನು ಅದನ್ನು ಹೇಳದೇನೆ ಮುಂದೆ ಹೋದರೆ ನೀನು ದೊಡ್ಡ ಸಂಕಷ್ಟಕ್ಕೆ ಸಿಗಾಕೊಳ್ತೀಯ. ಬಟ್ ಅದು ಅವತ್ತು ಬೆಟ್ಟವಾಗಿ ಬೆಳೆದಿರುತ್ತೆ, ಅದು ನೀನು ತಡ್ಕೊಳ್ಳೋ ಶಕ್ತಿ ನಿನ್ನ ಕೈಲಿರಲ್ಲ. ಓಕೆ, ಯಾಕಂದರೆ ಎನಿವೆ ಅದು ನಾನು ಹೇಳಿದ್ರು ನಿನಗೆ ಅರ್ಥ ಆಗುತ್ತೆ. ಬಿಕಾಸ್ ಒಂದು ಯಾರೋ ಕೆಟ್ಟವರಿಗೆ ಮೋಸ ಮಾಡೋದು ಬೇರೆ, ಬಟ್ ಈಗ ಅವರು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋರಿಗೆ ಇದು ಮೋಸ ಅನ್ನೋಸ್ಕೊಳ್ಳೋದಕ್ಕಿಂತ ಸತ್ಯವನ್ನು ಮುಚ್ಚಿಡೋದಿದೆಯಲ್ಲ, ಅದು ಸುಳ್ಳು ಹೇಳೋದಕ್ಕಿಂತ ಬಹಳ ಘೋರವಾದದ್ದು. ನಿಮಗೆ ನೆನಪಿರಲಿ. ಓಕೆ, ಇದನ್ನು ಹೇಳಿ ಆ ಸಂಬಂಧ ಹೇಗೆ ಬರುತ್ತೋ, ಒಳ್ಳೇದು ಬಂದ್ರೆ ಒಳ್ಳೆಯದು, ಅವ್ರು ಬಿಟ್ಟು ಹೋದರೆ ನಾನು ಹೇಳಿವ, ನೀನು ಇನ್ನೂ ಗೆದ್ದಿಲ್ಲಪ್ಪ, ನೀನು ಬದುಕು ಆ ಕಡೆ, ಇದೊಂದು ಬದುಕಿನ ಪಾತ್ರ, ಇಲ್ಲಿ ಬರುತ್ತೋ ಹೋಗುತ್ತೋ ಇದು ಸೆಕೆಂಡ್ರಿ. ಇದನ್ನು ಒಂದು ಕಡೆ ಸೈಡ್ ಪಾರ್ಟ್ ಟೈಮ್ ಜಾಬ್ ಥರ ನೀನು ಬಹಳ ಪ್ರೀತಿಯಿಂದ ನಿಭಾಯಿಸಬೇಕು. ಇದನ್ನೇ ಸಂಪೂರ್ಣ ಆಗಿಸ್ಕೊಂಡ್ರೆ ಬದುಕು ಚೆನ್ನಾಗಿರಲ್ಲ. ಅದೇ ಸರ್, ಈಗ 6 ಮಂತ್ ಆಯ್ತಲ್ಲ, ಇಲ್ಲೇ ವರ್ಗಾದ್ರೂ ಹೇಳಿಲ್ಲ, ಯಾಕೆ ಹೇಳಿಲ್ಲ, ಏನು ಇದಾಗಬಾರ್ದು ಏನು ಅಂತ ನಾನು ಹಿಂಗೂ ಒಂದು ಮಾತಷ್ಟೇ ಹೇಳಬಲ್ಲೆ. ಯಾಕಂದರೆ ಇದೊಂದು ಕಾರ್ಯಕ್ರಮ ಅಂತ ಅನ್ಸ್ಕೊಂಡಾಗ ನನ್ನ ಒಂದು ಮಾತಿಗೆ ನೀವು 1000 ಥರ ಅರ್ಥ ಮಾಡ್ಕೊಳ್ಳೋಕೆ ತಯಾರಿರಬೇಕು. ಅವರೇನೋ ಈಗ ನಾನು ಹೇಳ್ತಾನೆ ಇದ್ದೀನಿ, ಹೇಳಲೇಬೇಕು, ಹೇಳದೆ ಹೋದರೆ ತಪ್ಪಾಗುತ್ತೆ ಅಂತ ನೀನು ಮತ್ತೆ ಮತ್ತೆ ಅದನ್ನೇ ಕೇಳ್ತೀಯಲ್ಲಪ್ಪ. ಈಗ 6 ತಿಂಗಳು ಆಗಿದೆ, ಬಿಟ್ಬಿಡು. ಈಗ ಹೊಸ್ದಾಗಿ ಹೇಳ್ತಾ ಇದೀಯ ಅನ್ನೋ ಥರ, ನಿನ್ನೆ ಇನ್ನೂ ಪರಿಚಯ ಆಗಿದ್ದಾರೆ, ಇವತ್ತಿನೂ ಹೇಳ್ತಾ ಇದ್ದೀನಿ ಅನ್ನೋ ಥರ. ಹೇಳುವುದಕ್ಕೊಂದು ರೀತಿ ಇದೆ, ಅದನ್ನು ನಿರ್ವಹಿಸೋದು ಅಂತಾರೆ. ಒಂದು ತಾಯಿ ಮಗುವನ್ನು ನಿರ್ವಹಿಸೋದಕ್ಕೂ ಯಾರೋ ಮಾಂಟೆಸರಿಲಿ ಒಂದು ಮಗುವನ್ನು ನಿರ್ವಹಿಸೋದಕ್ಕೂ ವ್ಯತ್ಯಾಸ ಇದೆಯಲ್ವಾ. ಬಟ್ ನಾನು ಕೆಲವು ಯಾವ ತರ ಅಂದ್ರೆ ಒಂಚೂರು ಇಂಡೈರೆಕ್ಟ್ ಆಗಿ ಹೇಳಿದ್ದೆ ಸರ್. ಈಗ ನನ್ನ ಮಾತು ಕೇಳಪ್ಪ, ಇಂಡೈರೆಕ್ಟು ಇದೆಲ್ಲವನ್ನ ಬಿಟ್ಬಿಡು, ಬದುಕಲ್ಲಿ ಸ್ಪಷ್ಟತೆ ಮುಖ್ಯ. ಅದು ಬೇಕು ಸರ್, ಅದು ಬೇಕು. ನೀನು ಇಂಡೈರೆಕ್ಟಾಗಿ ನಿನ್ನ ಸಮಾಧಾನಕ್ಕೆ ನೀನು ಹೇಳ್ಕೊಂಡಿದ್ದೀಯ, ಅದು ತಲುಪದೆ ಅವ್ರಿಗೆ ನೇರ ಸ್ಪಷ್ಟವಾಗಿ ತಲುಪದೆ ಹೋದರೆ ನೀನು ಅದು ಪ್ರಯೋಜನ ಇಲ್ಲ. ಇಲ್ಲ ಸರ್, ಖಂಡಿತ ಅದು ಈ ವಿಚಾರನ ಪ್ರಸ್ತಾಪ ಮಾಡ್ಬಿಟ್ಟು ನೆಕ್ಸ್ಟ್ ಓಕೆ, ನಾನು ಹೇಳ್ತೀನಲ್ಲ ಈ ಕಾರ್ಯಕ್ರಮದ ಮೂಲಕ ನಾನು ಅವ್ರಿಗೆ ಹೇಳಲಿಕ್ಕೆ, ಅಥವಾ ಅಕಸ್ಮಾತ್ ಅಂಥವ್ರಿಗೆ ಏನಾದರೂ ತಲುಪಿದ್ರೆ ನಾನು ಭಾಳ ಪ್ರೀತಿಯಿಂದ ಇಂಥವ್ರನ್ನ ಒಪ್ಕೊಳ್ಬೇಕು. ಓಕೆ, ಇವ್ರನ್ನ ನೀವು ಒಪ್ಕೊಳ್ಳಿಂದ ನಾನು ಏನು ಒತ್ತಾಯ ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಸತ್ಯಕ್ಕೆ ಯಾವಾಗ ಒಂದು ಪ್ರೀತಿ ಪಾರದರ್ಶಕವಾಗಿರುತ್ತೆ, ಆ ಪ್ರೀತಿ ಹೆಚ್ಚು ಆಯಸ್ಸು ಜಾಸ್ತಿ. ನೀವು ಬೇರೆ ಯಾವುದೋ ಕಾರಣಕ್ಕೆ ಒಳ್ಳೆಯದಕ್ಕೆ ಸುಳ್ಳು ಹೇಳಿದ್ರು ಕೂಡ ಆ ಒಳ್ಳೆಯ ಸುಳ್ಳನ್ನು ಮುಚ್ಚಾಕಕ್ಕೆ ಇನ್ನೊಂದು ಒಳ್ಳೆಯ ಸುಳ್ಳು ಹೇಳಬೇಕಾಗುತ್ತೆ. ಈ ಸುಳ್ಳುಗಳು ಯಾವತ್ತೂ ಒಂದು ದಿವಸ ದೊಡ್ಡದಾಗಿ ಪ್ರಾಣ ಹೋಗುವಂತಕ್ಕೆ ಹೋಗ್ತವೆ ಅಂದಾಗ ಗೊತ್ತಿದ್ದು ಕೂಡ ಅದನ್ನು ಮಾಡೋದು ಅದು ಪಾಪ ಕಾರ್ಯ. ಓಕೆ, ನನ್ನ ಮಾತಲ್ಲಿ ನಿಮಗೆ ಸಂಪೂರ್ಣವಾಗಿ ಅದೊಂದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಇವತ್ತು ಈಗಲೇ ಹೇಳ್ಬಿಡು ಅಂತಲ್ಲ, ಸಮಯ ತಗೊಂಡು ಅದನ್ನು ತುಂಬ ಮುಚ್ಚಿಡೋದು ತಪ್ಪಾಗ್ಬಿಡುತ್ತೆ. ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಮ ಪ್ರೀತಿ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಿಮಗೆ ನೆಮ್ಮದಿ ಕೊಡುವಂತಹ ಸಂಗಾತಿ ನಿನಗೆ ಸಿಗಲಿ ಅಂತ ಹೇಳ್ತಾ, ಆ್ಯಂಡ್ ಇನ್ನೊಂದು ನಿನ್ನ ಬದುಕಿನ ಬಹಳ ಮುಖ್ಯವಾದ ವಿಚಾರ, ನಿನ್ನ ಗುರಿ, ನಿನ್ನ ಓದು, ನಿನ್ನ ಶ್ರಮ, ಅದ್ಯಾವುದು ಅರ್ಧಕ್ಕೆ ನಿಲ್ಲೋದು ಬೇಡ. ಓಕೆ, ಆ ಕಡೆ ಗಮನ ಕೊಡಿ. ಒಳ್ಳೆಯದಾಗಲಿ. ನಿಮ್ಮ ಧ್ವನಿಯಲ್ಲಿ ಅಷ್ಟು ಶಕ್ತಿ ಇದೆ, ಆ್ಯಂಡ್ ನೀವೇನೋ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಓಕೆ, ನೀವೇನೋ ಮಾಡ್ತೀರಾ ಅನ್ನೋದಕ್ಕಿಂತ ನಿಮ್ಮ ಬದುಕನ್ನು ನೀವು ಹಾದಿ ತಪ್ಪದ ಹಾಗೆ ನೋಡ್ಕೊಳ್ಳಿ, ಅದೇ ದೊಡ್ಡತನ. ಅದಕ್ಕೂ ಮೀರಿ ನಿಮ್ಮ ತಂದೆ ತಾಯಿ ನಿಮ್ಮದೇ ಆದ ಈ ಗೊಂದಲಗಳ ನಡುವೆ ಮುಳುಗೋದಕ್ಕಿಂತ ಅಲ್ಲೊಂದು ಇನ್ನೊಂದು ಪ್ರಪಂಚ ಇದೆ. ತಂದೆ ತಾಯಿ ಇದ್ದಾರೆ, ಅಲ್ಲಿ ಯಾರೋ ನಿಮ್ಮ ಬಂಧುಗಳಿದ್ದಾರೆ.
ಈ ಓದು, ಈ ಪ್ರೀತಿ, ಈ ಕೆಲಸ, ಈ ಸ್ಯಾಲ್ರಿ ಇದೆಲ್ಲವನ್ನು ಮೀರಿ ನಿಮಗೆ ಜ್ವರ ಬಂದಾಗ ಮಾತ್ರೆ ಕೊಟ್ಟು ನೀರು ಕೊಟ್ಟು ನಿಮ್ಮನ್ನು ಪೋಷಣೆ ಮಾಡೋ ನಿಮ್ಮ ತಂದೆ ತಾಯಿ, ಅದೆಲ್ಲದಕ್ಕಿಂತ ಮೀರಿ ಆಸ್ತಿಗಳವು. ಹೌದು ಸರ್. ನೀನು ಇಲ್ಲೇ ಮುಳುಗು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಇದು ನನ್ನ ವೈಯಕ್ತಿಕ ಪ್ರಪಂಚ, ಆದ್ರೆ ನನ್ನ ಪ್ರಪಂಚ ಇನ್ನೂ ಬೇರೆ ಇದೆ ಸರ್. ಬೇರೆ ಇದೆ ಆಯಿತಾ. ಈಗ ಅಫ್ಕೋರ್ಸ್ ನೀನು ಪ್ರೀತಿ ಮಾಡೋರು ನಿನ್ನ ವೈಯಕ್ತಿಕ ಪ್ರಪಂಚನೇ, ಬಟ್ ಅದರಲ್ಲಿ ಒಂದು ಸ್ಪಷ್ಟತೆ ಸಿಗದೆ ಹೋದರೆ ಆ ವೈಯಕ್ತಿಕ ಪ್ರಪಂಚಕ್ಕೆ ಮಣ್ಣಾಕ್ಬಿಡ್ತಾರೆ. ಹೌದೌದು. ಓಕೆ, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಆ್ಯಂಡ್ ನಿಮ್ಮ ಬದುಕು ಚೆನ್ನಾಗಿರಲಿ, ಆ್ಯಂಡ್ ನಿಮ್ಮ ಕನಸುಗಳು ಈಡೇರಲಿ, ನಿಮ್ಮ ಗುರಿ ಈಡೇರಲಿ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪ್ರಜ್ಞಾವಂತಿಕೆಯನ್ನು ಸದಾ ಜೀವಂತವಾಗಿಟ್ಕೊಳ್ಳಿ. ಎಷ್ಟು ಬದ್ಧತೆಯಿಂದ ಇರೋ ಒಬ್ಬ ಹುಡುಗನನ್ನು ಯಾರೋ ಒಬ್ಬರು ಪ್ರಪೋಸಲ್ ಬಂತು ಅಂದ ತಕ್ಷಣ ಅದು 2-3 ದಿನ ಕಾದೆ ಸರ್, ಆಮೇಲೆ ಹೇಳಿದೆ, ಅದು ನಿಮ್ಮಿಂದ ಬರಬಾರ್ದು. ನಾನು ಅದು ನಿಮ್ಮಿಂದ ನಿರೀಕ್ಷೆ ಮಾಡಲ್ಲ. ಬದ್ಧತೆ ಅಂದರೆ ಹೆಂಗಿರ್ಬೇಕಂದ್ರೆ, ಒಂದು ಗುರಿ ಮುಟ್ಟುವವರೆಗೂ ಇನ್ಯಾವ ಆಕರ್ಷಣೆಯೂ ನನ್ನ ಕಾಡಬಾರ್ದು. ನಮಗೂ 1000 ಬರ್ತವೆ ಸರ್, ನೀವೇನಕ್ಕೆ ಬಂದಿದ್ದೀರಾ ಅನ್ನೋದು ಗೊತ್ತಿರ್ಬೇಕು ತಾನೇ. ನಾನು ಧೈರ್ಯವಾಗಿ ಹೇಳಬಲ್ಲೆ, ನಾನು ಪ್ರೀತಿ ಮಾಡಿಕೊಂಡು ಇದನ್ನೆಲ್ಲ ನಿಭಾಯಿಸೋ ನಂಗೆ ಶಕ್ತಿ ಇಲ್ಲ, ಹಾಗಾಗಿ ನಾನು ಆ ಕಡೆ ಗಮನ ಕೊಡಲ್ಲ ಅಂತ. ನಾನು ಬೇಕು ಬೇಕು, ಬೇಡ ಅಂದ್ರೆ ಬೇಡ, ಯಾಕಂದರೆ ಇದು ನಿನ್ನ ಬದುಕು. ಹಾಗಾಗಿ ಇಟ್ಸ್ ಓಕೆ. ಈ ವಯಸ್ಸಲ್ಲಿ ಆಕರ್ಷಣೆಗಳು ಬರ್ತವೆ, ಅದನ್ನು ಮೀರಿ ನಿಲ್ಲು, ನೀನು ದೇವರಾಗ್ಬಿಡ್ತೀಯ. ಓಕೆ, ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ. ಕಡೆದಾಗ ಏನಾದರೂ ಹೇಳ್ತೀರಾ? ಏನಿಲ್ಲ ಸರ್, ಇಷ್ಟು ಮಾಹಿತಿ ನೀಡಿದ್ಕೆ ತಮ್ಗೆ ತುಂಬಾ ಧನ್ಯವಾದಗಳು. ಏನೋ ಒಂಥರ ಎಲ್ಲೋ ಸಮಾಧಾನ ಆಗ್ತಾ ಇದೆ. ಹೇಳ್ಬೇಕು ಅನ್ನೋದು ಸ್ಫೂರ್ತಿ ತುಂಬಿದ್ರಿ. ಗೊಂದಲದಲ್ಲಿದ್ದೆ, ಹೇಳಿ ಏನು ಆಗಲ್ಲ ಅಂತ ಹೇಳ್ತಿದ್ದೀರಾ. ಸೊ ಅದನ್ನ ಏನೇ ಆಗ್ಲಿ ಬಿಡ್ಲಿ, ಮಾತಾಡ್ಬೇಕು, ಹೇಳ್ಬೇಕು ಅಂತ ಅನ್ಕೊಂಡಿದೀನಿ, ಹೇಳ್ತೀನಿ. ಸೊ ಅದರ ನೆಕ್ಸ್ಟ್ ಬಿಟ್ಟು ವಿಚಾರ ಸರ್. ಡೋಂಟ್ ವರಿ, ಅಲ್ಲೇನೂ ಆಗಲ್ಲ. ನೀನು ನೋಡಿ, ಅದಕ್ಕೆ ಹೇಳ್ತಾರಲ್ಲ, ಪ್ರಸ್ತುತದಲ್ಲಿ ಬದುಕಿಯಿಂದ ಯಾಕೆ ದೊಡ್ಡವರು ಹೇಳ್ತಾರೆ ಅಂದರೆ, ಅದು ಹೇಳಿದ ಮೇಲೆ ಏನಾಗಬಹುದು ಅನ್ನೋ ಯೋಚನೆ ಮಾಡಬಾರ್ದು. ನೀವು ಹೇಳಬೇಕಷ್ಟೇ. ಅದ್ಮೇಲೆ ಏನಾಗುತ್ತೋ ಅದು ಒಳ್ಳೇದಕ್ಕೆ ಆಗುತ್ತೆ. ಅದು ಜಗತ್ತಿನ ಪ್ರಕಾರ ಒಳ್ಳೇದಕ್ಕೆ ಇಟ್ಟದ್ದು ಸೆಕೆಂಡ್ರಿ, ಬಟ್ ಅದು ನಿನಗೋಸ್ಕರ ಅದು ಒಳ್ಳೇದೇ. ಅವ್ರು ಬಿಟ್ಟು ಹೋದ್ರೂ ಒಳ್ಳೇದೇ, ಜೊತೆ ಇದ್ರೂ ಒಳ್ಳೇದೇ. ಅರ್ಥ ಆಯ್ತಲ್ವಾ? ಹಾಗಾಗಿ ಹೇಳಿ ಆದಮೇಲೆ ಏನೋ ಆಗುತ್ತೋ ಅಲ್ಲ, ನೀನು ಹೇಳೋದೇ ಏನೋ ಒಂದು ಆಗುತ್ತಲ್ಲ, ಅದಕ್ಕೆ ಸಮಾನ. ಓಕೆ, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು.